ದೇವ್ರ ಮನೆ ಇದು ನೋಡ್ಬೋದು ಸರ್, ಕಂಪ್ಲೀಟ್ ಟೀಕ್ ವುಡ್ ಇದೆ. ತುಂಬಾ ಹೆವಿ ಇದೆ ಸರ್ ಇದು. ಹೌದು ಸರ್. ಸರ್ ಎಷ್ಟಾಯ್ತು ಡೋರು? ಸರ್ ಡೋರು ಬಂದ್ಬಿಟ್ಟು ಒಂದು 20,000 ರೂಪಾಯಿ ಡೋರ್ ಆಗಿದೆ. 20,000ನಾ? ಹೌದು ಸರ್. ಓಕೆ. ಈ ಪ್ಯಾನಲಿಂಗ್ ಅದು ಇದೆಲ್ಲ ಸೇರಿಸಿದ್ರೆ ಒಂದು 50,000 ಗಂಟೆ ಬರುತ್ತೆ ಸರ್. 50,000 ಆಗುತ್ತೆ. ಕೆಳಗಡೆ ಬಂದ್ಬಿಟ್ಟು ಟೋಟಲ್ 4 ಅಂಗಡಿಗಳಿದೆ. 4 ಅಂಗಡಿ ಇದೆಯಾ? 4 ಅಂಗಡಿ ಇದೆ ಸರ್. ಅಂಗಡಿ ಸೈಜು ಪ್ಲಸ್ ಇದೆ ಸರ್. ಇದು ಸ್ಟೆಪ್ಗಳೆಲ್ಲ ಮಾಡ್ಬಿಟ್ಟಿದ್ದಾರೆ ಇದೆಲ್ಲ ಅಂಗಡಿ ಮುಂದೆಗಡೆ ಕಮರ್ಷಿಯಲ್ ಸ್ಪೇಸ್ ಆಗಿರೋದ್ರಿಂದ ಓಕೆ ಇದೆಲ್ಲಾನು ಕಂಪ್ಲೀಟ್ ಆಗಿ ಗ್ರಾನೈಟ್ ಹಾಕ್ಬಿಟ್ಟಿದ್ದೀವಿ. ಓಕೆ. ಬಟ್ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದೀವಿ. ಫಾಲ್ ಸೀಲಿಂಗ್ ನಾವು ಕಾಂಪ್ಲಿಮೆಂಟರಿ ಮಾಡ್ಕೊಟ್ಟಿದ್ದೀವಿ. ಕಾಂಪ್ಲಿಮೆಂಟರಿ ಮಾಡಿರೋದು ಫಾಲ್ ಸೀಲಿಂಗ್ ಆಯ್ತು ಮನೆಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಕನ್ನಡಕರ ಲಾಕ್ ಚಾನಲ್ ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಹೋಮ್ ಟೂರ್ ಗಳನ್ನ ತಗೊಂಡ್ಬರ್ತಾ ಇದ್ದೀನಿ. ಅದರಲ್ಲೂ ಎಸ್ಪೆಷಲಿ RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಇವರ ಎಲ್ಲ ರೀತಿಯ ಮನೆಗಳನ್ನು, ಅದು ಬಜೆಟೆಡ್ ಇರ್ಬೋದು, ಮೀಡಿಯಮ್ ಇರ್ಬೋದು, ಪ್ರೀಮಿಯಂ ಇರ್ಬೋದು, ಎಲ್ಲ ರೀತಿಯ ಮನೆಗಳನ್ನು ತೊಗೊಂಬರ್ತಾ ಇದ್ದೀನಿ. ನಿಮಗೂ ಕೂಡ ತುಂಬ ಇಷ್ಟ ಆಗ್ತಾಯಿದೆ. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಇವರ ಆಫೀಸ್ ಇದೆ, ಅಲ್ಲಿ ಹೋಗಿ ಇವ್ರನ್ನ ಭೇಟಿ ಆಗ್ಬೋದು. ಆ್ಯಂಡ್ ಮೇನ್ ಆಗಿ ಇವರ ಪ್ಯಾಕೇಜಸ್ಗಳು ಕೇವಲ 1,575 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಅವರ ತಕ್ಕಾದಂತಹ ಪ್ಯಾಕೇಜಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ RCC ಅವರ ಒಂದು ಪ್ಲೇ ಲಿಸ್ಟನ್ನು ಕೂಡ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ರೀತಿಯ ಮನೆಗಳ ಹೋಮ್ ಟೂರ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಆ ಫುಲ್ ಪ್ಲೇ ಲಿಸ್ಟನ್ನು ಪ್ಲೇ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯ ವಿಡಿಯೋಸ್ಗಳು ಸಿಗುತ್ತೆ. ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಜೊತೆ TV ಹಾಕೊಂಡು ನೋಡಿ ಆ್ಯಂಡ್ ಆಮೇಲೆ ಡಿಸೈಡ್ ಮಾಡಿ ಇವ್ರಿಗೆ ಕೆಲಸ ಕೊಡಬೇಕು ಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ಎಲ್ಲಿದ್ದೀವಿ ಏನು ಕತೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಓನರ್ ಆಗಿರುವಂತಹ ಹನುಮಂತ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಸೂಪರ್ ಸರ್. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆ್ಯಂಡ್ ನಮ್ಮ ಕನ್ನಡ ಕೋರ ವೀಕ್ಷಕರಿಗೆ ನೀವು ತುಂಬ ಇಷ್ಟ ಆಗ್ತಾ ಇದ್ದೀರಾ. ಎಲ್ಲ ವಿಡಿಯೋಗಳಿಗೆ ಪ್ರೀತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ತಮಗೂ ಕೂಡ ರೆಸ್ಪಾನ್ಸ್ ಬಂದಿರ್ಬೋದು ಅಂತ ಅನ್ಕೊಂತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕನ್ನಡ ಕೋರ ವೀಕ್ಷಕರಿಗೆ? ಸರ್, ವೀಕ್ಷಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ಒಂದು ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅಂತಂತೇಳಿ ನಮ್ಮ ಕನ್ನಡ ಕೋರ ಅವರು ನಮ್ಮನ್ನು ರೆಕಗ್ನೈಸ್ ಮಾಡಿ ನಮ್ಗೆ ವಿಡಿಯೋಗೆ ಒಪ್ಕೊಂಡಿರೋದಕ್ಕೆ ಅದು ನಮ್ಮ ನೆಕ್ಸ್ಟ್ ಲೆವೆಲಲ್ಲೇ ರಿಸಲ್ಟ್ ಸಿಗ್ತಾ ಇದೆ. ಆ್ಯಂಡ್ ಅದೇ ಥರನೇ ನಾವು ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ವೀಕ್ಷಕರು ಯಾರು ಬರ್ತಾ ಇದ್ದಾರೋ ಅವರೆಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ನಮಗೆ ತುಂಬ ಹ್ಯಾಪಿ ಇದ್ದೀರಾ? ಸರ್ ಇನ್ನೊಂದು ಕ್ವಶನ್ ಸರ್, ಯಾಕೆ ವೀಕ್ಷಕರು ಕಸ್ಟಮರು ನಿಮ್ಮ ಹತ್ರನೇ ಬರಬೇಕು? RCCನ ಯಾಕೆ ಚೂಸ್ ಮಾಡಬೇಕು ಸರ್? ನಮ್ಮ ಹತ್ರ ಏನಂತಂದ್ರೆ ಎಂಡ್ ಟು ಎಂಡ್ ಎಲ್ಲ ಫ್ಲೆಕ್ಸಿಬಿಲಿಟಿ ಇದೆ ಸರ್. ಲೈಕ್ ಇವಾಗ ನೋಡ್ಬೋದು ನೀವು ಈ ಮನೆಯಲ್ಲೇನೆ ಸಾಕಷ್ಟು ಇವಾಗ ಹಳ್ಳಿ ಮೆಥಡ್ ಅಲ್ಲಿ ಮಾಡಬೇಕಾಗಿರುತ್ತೆ. ಅದ್ರ ಪ್ರಕಾರನೇ ಮಾಡಿದೀವಿ. ಹಳ್ಳಿ ಬೇಕಂದ್ರೆ ಹಳ್ಳಿ, ಸಿಟಿ ಬೇಕಂದ್ರೆ ಸಿಟಿ. ಆಮೇಲೆ ಇವಾಗ ಕ್ಲಾಡಿಂಗ್ ಎಲ್ಲ ನಮಗೆ ಎಕ್ಸ್ಟ್ರಾ ಬಜೆಟ್ಸ್ ಇಂಥವನ್ನೆಲ್ಲನು ಹೆಂಗ್ ಬೇಕಂಗ್ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅಂಡ್ ಯಾವ್ದೇ ಡಿಸಿಷನ್ಸ್ ನಾವು ತಗೊಳ್ಳಲ್ಲ ಸರ್, ಎಲ್ಲಾನು ಕ್ಲೈಂಟ್ ಮೇಲೆನೆ ಬಿಟ್ಟಿರ್ತೀವಿ. ಒಂದು ಕಲರ್ ಇಂದ ಹಿಡಿದು ಟೈಲ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಓನರ್ ಸೆಲೆಕ್ಟ್ ಮಾಡಂಗಿರುತ್ತೆ. ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೂ ಅವ್ರ ಸಮಾಧಾನಕ್ಕೆ ಮನೆ ಬರುತ್ತೆ, ಖುಷಿ ಇರುತ್ತೆ ಅವ್ರಿಗೆ. ಹೌದಪ್ಪ, ನಾವೇ ಚೂಸ್ ಮಾಡಿರೋದು ಅದೊಂದು ರೀಸನ್. ನಾವು ಮಾರ್ಕೆಟ್ ಅಲ್ಲಿ ನಮ್ಮ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಇದೀವಿ ಸರ್. ನೋ ಡೌಟ್ ಅಬೌಟ್ ಇಟ್. ಯಾಕಂತಂದ್ರೆ ನಮ್ಮ ರೇಟ್ ಅಲ್ಲಿ ಇವಾಗ ಮಾಡೋದೇ ತುಂಬಾ ಕಷ್ಟ ಇದೆ. ಬಟ್ ಅದನ್ನು ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಕ್ವಾಲಿಟಿ ಕಾಂಪ್ರಮೈಸ್ ಮಾಡದೆ ಮಾಡ್ತಾ ಇದ್ದೀರಾ ಅಲ್ವಾ? ಇದೇ ಬಿಲ್ಡಿಂಗ್ ಏನು ಸರ್, ನಾವು ಬ್ಲಾಕ್ಸ್ ಯೂಸ್ ಮಾಡಿರೋದೆಲ್ಲ ಹೈಡ್ರೋಲಿಕ್ ಬ್ಲಾಕ್ಸ್ ಸರ್. ಹೈಡ್ರೋಲಿಕ್ ಬಾಕ್ಸ್? ಹೌದು ಸರ್, ಆಲ್ಫಾ ಇಂದ ತರಿಸಿರೋದು. ಒಂದು ಬ್ಲಾಕ್ ನಮ್ಗೆ ಆಲ್ಮೋಸ್ಟ್ 48 to 50 rupees ಬಿದ್ದಿದೆ. ಅಷ್ಟೊಂದಾಗುತ್ತಾ? ಕಾಸ್ಟ್ಲಿ ಬಿದ್ದಿದೆ ಸರ್. ಇಲ್ಲೇ ನಿಯರ್ ಬೈ ಅವ್ರದ್ದು ಪ್ಲಾಂಟ್ ಇದೆ, ಅಲ್ಲಿಂದ ತರಿಸ್ಕೊಂಡಿರೋದು. ಸೂಪರ್ ಸರ್. ಹಾಗಾದ್ರೆ ಈ ಏರಿಯಾ ಯಾವುದು ಸರ್ ಇದೆ? ಸರ್ ಇದು ಅದು ಹಾಸನ ಹೈವೇ ಸರ್. ಇದು ಹಾಸನ ಹೈವೇನಾ ಇದು? ಓಕೆ, ಬೆಂಗಳೂರಿಗೆ ಸರ್ ನಿಯರ್ ಬೈ. ಕ್ಲೈಂಟ್ ನೇಮ್ ಏನ್ ಸರ್ ಇದು? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ರುದ್ರೇಶ್ ಅಂತ ಹೇಳ್ಬಿಟ್ಟು. ರುದ್ರೇಶ್ ಅಂತ. ಈ ಸೈಟ್ ಅಲ್ಲಿ ಏರಿಯಾ ಏನಿದೆ ಸರ್? ಸೈಟ್ ಅಲ್ಲಿ ಏರಿಯಾ ಬಂದ್ಬಿಟ್ಟು ಆಕ್ಚುಲಿ ಇದನ್ನ ಕನ್ಸ್ಟ್ರಕ್ಷನ್ ಆಗಿರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ 40x40 ಆಗಿದೆ ಸರ್. 40x40 ಸ್ಕ್ವೇರ್ ಸೈಟ್. ಹೌದು ಸರ್, ಅಂದ್ರೆ 39x39 ಇದೆ ಎಕ್ಸಾಕ್ಟ್ ಆಗಿ. ಒಂದು ಫ್ಲೋರ್ ಅಲ್ಲಿ 15 ಚದರ ಬರುತ್ತೆ. 15 ಚದರ. ಎಷ್ಟು ಚದರ ಕಟ್ಟಿದ್ರ ಟೋಟಲ್ ಆಗಿ ಸರ್? ಇದು ಟೋಟಲ್ ಬಿಲ್ಡಿಂಗ್ ನಮಗೆ ಟ್ಯಾಂಕ್ ರೂಮ್ ಇಂದ ಹಿಡಿದು ಎಲ್ಲಿ ಗಂಟೆ ಅಂದ್ರೆ ಒಂದು 49.5 ಚದರ ಬಂದಿದೆ ಸರ್. 49.5 ಅದರ 50 ಚದರ ಅನ್ಕೊಳ್ಳಿ. ಹೌದು ಸರ್, ಅಲ್ವಾ? 50 ಚದರ. ಸರಿ, ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂತು? 1 year ಆಯ್ತು ಸರ್. ಒಂದು ವರ್ಷ ಅಂತೂ ಕಂಪಲ್ಸರಿ ಆಯ್ತು. ನಮಗೆ ಸ್ವಲ್ಪ ಬೆಂಗಳೂರಿಂದ ಸ್ವಲ್ಪ ದೂರ ಇದ್ದಿದ್ರಿಂದ ಸ್ವಲ್ಪ ನಾವು ಬೆಂಗಳೂರಲ್ಲಿ ಮಾಡಿದ ಸ್ಪೀಡ್ಗೆ ಇಲ್ಲಿ ಒಂದು 1 month 1.5 months ಸ್ವಲ್ಪ ಡಿಲೇ ಆಗಿದೆ. ಸ್ವಲ್ಪ ಡಿಲೇ ಆಯ್ತು. ಬೆಂಗಳೂರು ಔಟ್ಸ್ಕರ್ಟ್ ಅಲ್ಲಿ ಇರೋದ್ರಿಂದ
ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು ಸರ್. ಇಲ್ಲಿನ ಬಜೆಟ್ ತಿಳ್ಕೊಬಹುದು ಎಷ್ಟಾಯ್ತು ಸರ್? ಟೋಟಲ್ ಬಜೆಟ್ ಬಂದ್ಬಿಟ್ಟು ನಾವು 80 lakhs ಕೊಟ್ಟು ಮಾಡಿದ್ದು. ಒಂದು ಸ್ವಲ್ಪ ಟೈಲ್ಸ್ ಅದು ಅಂತ ಹೇಳ್ಬಿಟ್ಟು 1 or 2 lakhs ಎಕ್ಸಿಡ್ ಆಗಿದೆ ಸರ್. ಎಕ್ಸಿಡ್ ಆಗಿದೆ. ಓಕೆ. ಅಂಡ್ ಇದು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಫ್ಲೋರ್ ವೈಸ್ ಹೇಳ್ಬೇಕು ಅಂತ ಏನೇನಿದೆ ಇಲ್ಲಿ? ಫ್ಲೋರ್ ವೈಸ್ ಹೋಗ್ಬೇಕಂದ್ರೆ ಕೆಳಗಡೆ ಕಂಪ್ಲೀಟ್ ಕಮರ್ಷಿಯಲ್ ಮಾಡಿದೀವಿ ಸರ್. ಓಕೆ. ಏನಂತಂದ್ರೆ ಮೈನ್ ರೋಡ್ ಇರೋದ್ರಿಂದ ನೀವು ಆಲ್ರೆಡಿ ನೀವು ನೋಡ್ಬೋದು ಆಕ್ಯುಪೈ ಆಗ್ಬಿಟ್ಟಿದ್ದಾರೆ. ಇನಾಗ್ರೇಷನ್ ಮಾಡಿ ನಮಗೆ ಒಂದು ವಾರನೂ ಆಗಿಲ್ಲ, ಆಲ್ರೆಡಿ ಆಕ್ಯುಪೈ ಆಗ್ಬಿಟ್ಟಿದ್ದಾರೆ. ಅಂಡ್ ಕಂಪ್ಲೀಟ್ ಅಂಗಡಿಗಳು ಸರ್. ಅಂಗಡಿಗಳು? ಹೌದು ಸರ್. ಎಷ್ಟು ಅಂಗಡಿ ಬಂದಿದೆ ಕೆಳಗಡೆ? ಒಂದು 3-4 ಬಂದಿದೆ. 4 ಅಂಗಡಿ ಬಂದಿದೆ. ಅಂಡ್ ಮೇಲ್ಗಡೆ ಬಂದ್ರೆ ಡಬಲ್ ಬೆಡ್ರೂಮ್ ಹೌಸ್ ಓನರ್ಗೋಸ್ಕರ. ಅದ್ರ ಮೇಲ್ಗಡೆ ಏರಿಯಾ ಇಲ್ಲ. ಮೇಲ್ಗಡೆ ಹೋದ್ವಿ ಅಂತಂದ್ರೆ 1 BHK 2 ಮನೆ ಇದೆ. 2 ಮನೆ ಮಾಡಿದೆ. 2 ಮನೆ ಇದೆ ಸರ್. ಅದು ಸ್ಪೇಷಿಯಸ್ ಆಗಿದೆ. ಅದ್ರ ಮೇಲ್ಗಡೆ ಮತ್ತೆ 1 BHK ಒಂದು ಕಾಂಪ್ಯಾಕ್ಟ್ ಹೌಸ್ ಇದೆ ಸರ್. ಓ, ಟೋಟಲಿ 3 ಮನೆ ಇದೆ. 3 ರೆಂಟಲ್ ಹೌಸ್ ಇದೆ, ಒಂದು ಓನರ್ ಹೌಸ್ ಇದೆ, 4 ಅಂಗಡಿಗಳಿದೆ. ಹೌದು ಸರ್. ಇದಿಷ್ಟು 80 ಲಕ್ಷದಲ್ಲಿ ಮುಗೀತು. ಹೌದಾಯ್ತು ಸರ್. ಸೂಪರ್ ಅಲ್ಲ ಸರ್ ಇದು? ಇನ್ಕ್ಲೂಡಿಂಗ್ ರೋಲಿಂಗ್ ಶಟರ್ ಸೇರಿ ಸರ್. ರೋಡಿಂಗ್ ಶಟರ್ ಸೇರಿ ಅದು ಗೇರ್ ಹಾಕಿದೀವಿ ಸರ್. ಹೆವಿ ಇರೋದ್ರಿಂದ ಗೇರ್ ತಿರ್ಸೋದು ಅಲ್ವಾ ಹಾಕಿ ಅದನ್ನು ಸೇರಿಸಿ ನಮ್ಗೆ ಅಷ್ಟಕ್ಕಾಗಿದೆ. ಅಡ್ಡಿಲ್ಲಲ್ಲ ಸರ್? ಒಂದು ಒಳ್ಳೆ ಇದು. ಆ 80 ಲಕ್ಷದ್ದು ಲೋನ್ ಏನ ಮಾಡಿದ್ದೀರಿ, EMI ಪೂರ್ತಿ ಇದ್ರಲ್ಲೇ ಹೋಗುತ್ತೆ ಸರ್ ಆರಾಮಾಗಿ. ಒಂದು ಬೇಕರಿ ಅವ್ರನ್ನ ಒಂದು 25-30 ಸಾವಿರ ಬಂದವ್ರು ಸರ್. ಓಹೋ, ಬರೀ ಒಂದು ಬೇಕರಿಗೆ. ಹೌದಾ ಸರ್? ಹೌದು ಸರ್. ಸೊ ಹಂಗಂತಂದ್ರೆ ಸೊ ಕಮರ್ಷಿಯಲ್ ಪ್ಲಸ್ ರೆಂಟಲ್ ಪ್ಲಸ್ ಓನ್ ಮಿಕ್ಸ್ ಇರುವಂತ ಬಿಲ್ಡಿಂಗ್. ಹೌದು ಸರ್. ಆಮೇಲೆ ಇಂಟೀರಿಯರ್ ಸರ್ ಇಂಟೀರಿಯರ್ ಯಾಕಂದ್ರೆ ಓನರ್ ರಿಕ್ವೈರ್ಮೆಂಟ್ ಇರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಅವ್ರ ಬಜೆಟ್ ಅಲ್ಲೇ ಮಾಡ್ತಾ ಇದ್ರು. ಈ ಸ್ವಲ್ಪ ಲೋನ್ ಎಲ್ಲ ಏನು ಸಿಗಲ್ವಲ್ಲ ಏರಿಯಾದಲ್ಲಿ, ಅದಕ್ಕೋಸ್ಕರ ಅವರು ಇರೋ ಬಜೆಟ್ ಅಲ್ಲೇನೆ ಪ್ಲಾನ್ ಮಾಡೋಣ ಅಂತ ಮಾಡಿದ್ರು. ಅದಕ್ಕೋಸ್ಕರ ಇಂಟೀರಿಯರ್ ಮಾಡಿಲ್ಲ ಸರ್. ಓಕೆ ಓಕೆ ಓಕೆ. ಬಟ್ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ರು? ಫಾಲ್ ಸೀಲಿಂಗ್ ನಾವು ಕಾಂಪ್ಲಿಮೆಂಟರಿ ಮಾಡ್ಕೊಟ್ಟಿದ್ವಿ. ಕಾಂಪ್ಲಿಮೆಂಟರಿ ಮಾಡಿರೋದು ಫಾಲ್ ಸೀಲಿಂಗ್ ಆಯ್ತು ಮನೆಗೆ. ಫಾಲ್ ಸೀಲಿಂಗ್ ಒಂದು 50,000 ಖರ್ಚಾಗಿದೆ ಸರ್. ಅದು ಕಾಂಪ್ಲಿಮೆಂಟರಿ ಮಾಡ್ಬಿಟ್ಟಿದ್ದೀರಾ? ಸೂಪರ್ ಅಲ್ಲ, ದೊಡ್ಡ ಮನ್ಸು ಸರ್ ನಿಮ್ದು. ಇದ್ರ ಜೊತೆಗೆ ಫಾಲ್ ಸೀಲಿಂಗ್ ಕಾಂಪ್ಲಿಮೆಂಟರಿ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಸೊ ವೀಕ್ಷಕರೇ ನೋಡಿದ್ರಲ್ವಾ, RCCಲಿ ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿರುತ್ತೆ, ಜೊತೆಯಲ್ಲಿ ಕಾಸ್ಟ್ ಕೂಡ ರೀಸನೇಬಲ್ ಆಗಿರುತ್ತೆ, ಅಂಡ್ ಕಾಂಪ್ಲಿಮೆಂಟರಿ ಆಗಿ ಏನಾದ್ರು ಒಂದು ಬಂದೇ ಬರುತ್ತೆ ಅಲ್ವಾ? ಸೂಪರ್ ಸರ್. ಯಾರಾದ್ರೂ ಬರಬೇಕು ಅಂತಂದ್ರೆ RCC ಎಲ್ಲಿದೆ, ಎಲ್ಲಿಗೆ ಬರ್ಬೋದು ಸರ್? ನಮ್ದು ಆಫೀಸ್ ಬಂದ್ಬಿಟ್ಟು ತುಮಕೂರು ಮೈನ್ ರೋಡ್ 8ನೇ ಮೈಲಿಂದ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಮೈನ್ ರೋಡ್ ಅಲ್ಲೇ ಆಫೀಸ್ ಇದೆ. ಓಕೆ. ಆಮೇಲೆ ಇವಾಗ ಸ್ವಲ್ಪ ಜನ ಇವಾಗ ಕಸ್ಟಮರ್ಸ್ ಏನಾಗ್ತಿದೆ ಅಂತಂದ್ರೆ ಇವಾಗ ಸ್ವಲ್ಪ ಇವಾಗ ಜಯನಗರ JP ನಗರ ಆ ಕಡೆಯಿಂದ ಬರೋರಿಗೆ ಸ್ವಲ್ಪ ದೂರ ಅಂತ ಅನಿಸ್ತಾ ಇದೆ. ಬಟ್ ನಾವು ಅದಕ್ಕೆ ಏನು ಹೊಸ ಪ್ಲಾನ್ ಏನು ಮಾಡ್ಕೊಂಡಿದೀವಿ ಅಂತಂದ್ರೆ ಸರ್, ಅವ್ರು ಏನಾರು ಬರ್ತೀನಿ ಅಂತ ಹೇಳಿದ್ರೆ ಅವ್ರು ಮೆಟ್ರೋಲ್ ಬಂದು ನಾಗಸಂದ್ರ ಹೇಳಿದ್ರೆ ಅಲ್ಲಿಂದ ನಾವು ಪಿಕಪ್ ಅಂಡ್ ಡ್ರಾಪ್ ನಾವೇ ಮಾಡ್ತೀವಿ. ನಾಗಸಂದ್ರ ಬಂದ್ರೆ ಸಾಕು. ಅವ್ರು ಬಂದ್ರು ಅಂತಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ನಮ್ಮ ಪ್ಯಾಕೇಜಸ್ ಎಕ್ಸ್ಪ್ಲೇಷನ್ ಇರ್ಬೋದು, ಮತ್ತೆ ನಮ್ಮ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಒಂದಿನ ಬಂದ್ರು ಅಂತಂದ್ರೆ ಎಂಡ್ ಫಿನಿಶ್ ಮಾಡ್ಕೊಂಡು ಅವರು ನೀವು ಇಮಿಡಿಯೇಟ್ ಕಟ್ಟಬೇಕಂದ್ರೆ ಬುಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಒಂದೇ ದಿನದಲ್ಲಿ ಅವ್ರಿಗೆ ಅಂತಾನೆ ರೆಡಿ ಮಾಡ್ಕೊಡ್ತೀರಾ. ಅಂಡ್ ಸ್ಪೆಷಲ್ ಆಗಿ ಕನ್ನಡಕ್ಕೆ ವರದಿಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಡಿಸ್ಕೌಂಟ್ ಕಾಂಪ್ಲಿಮೆಂಟರಿ ಏನಾದ್ರು ಮಾಡಿ ಕೊಡ್ತೀರಾ ಅಲ್ವಾ? ಸೊ ವೀಕ್ಷಕರೇ, RCCಲಿ ಕನ್ಸ್ಟ್ರಕ್ಷನ್ ಅವೈಲೇಬಲ್ ಇದೆ, ಜೊತೆಲಿ ಇಂಟೀರಿಯರ್ ಕೂಡ ಅವೈಲೇಬಲ್ ಇದೆ. ಇಂಟೀರಿಯರ್ ಮಾಡ್ತೀರಾ ತಾನೇ? ಇಂಟೀರಿಯರ್ ಮಾಡ್ತಾ ಇದೀವಿ ಸರ್. ಎಲ್ಲ ಬಿಲ್ಡಿಂಗ್ಸ್ ಆಲ್ಮೋಸ್ಟ್ ಇಂಟೀರಿಯರ್ ಬರ್ತಾ ಇದೆ. ಎಲ್ಲೋ ಒಂದೊಂದು ಲೈಕ್ ಔಟ್ ಆಫ್ 10 ಅಂತ ಹೋದ್ರೆ ಒಂದು 2-3 ಬಿಲ್ಡಿಂಗ್ ಗಳಲ್ಲಿ ನಮಗೆ ವಿತೌಟ್ ಇಂಟೀರಿಯರ್ ಮಾಡಬೇಕಾಗುತ್ತೆ. ಬಜೆಟ್ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತಾ ಇದ್ದೀರಾ. ಸೂಪರ್. ನಾವು ಮಾತಾಡಿದ್ರೆ ಜಾಸ್ತಿ ಆಗೋಯ್ತು, ವೀಕ್ಷಕರು ಕಾಯ್ತಾ ಇರ್ತಾರೆ. ಇಷ್ಟೊಂದೆಲ್ಲ ಅಂಗಡಿಗಳೆಲ್ಲದು ಮಾಡ್ಬಿಡಿದ್ರೆ 80 ಲಕ್ಷದಲ್ಲಿ ಅದು ಏನಿದೆ ಅಪ್ಪ ನೋಡೋಣ ಅಂತ ಕಾಯ್ತಾ ಇರ್ತೀರಾ. ಸೊ ಬನ್ನಿ ವೀಕ್ಷಕರೇ, ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅಂಡ್ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಜೊತೆ ಮಾತಾಡೋದನ್ನ ಮಾತ್ರ ಮರಿಬೇಡಿ. ಸರ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ವೀಕ್ಷಕರೇ. ಸರ್ ಫಸ್ಟ್ ಫ್ರಂಟ್ ಎಲಿವೇಶನ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್, ಹೇಳಿ ಸರ್ ಏನೇನು ಮಾಡಿದ್ದೀರಾ? ಸರ್ ಫ್ರಂಟ್ ಎಲಿವೇಶನ್ ಅಲ್ಲಿ ಬಂದ್ಬಿಟ್ಟು ನಮಗೆ ಆಚೆ ಪ್ರೊಜೆಕ್ಷನ್ ತಗೊಂಡಿದೀವಿ. ಪ್ರೊಜೆಕ್ಷನ್ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅಲ್ಲಿ ಓನರ್ ಮನೆ ಮುಂದೆ ಪ್ರೊಜೆಕ್ಷನ್ ತಗೊಂಡು ಇದನ್ನೆಲ್ಲ ಸ್ವಲ್ಪ ಪ್ಲಾಸ್ಟಿಂಗ್ ವರ್ಕ್ ಅಲ್ಲಿ ಮತ್ತೆ ಪ್ಯಾರಾಪಿಟ್ ವಾಲ್ ಅಲ್ಲಿ ಅಂಡ್ ಅಗೇನು SSL ಡಿಸೈನ್ಸ್ ಮಾಡ್ಕೊಂಡಿದೀವಿ. ಮತ್ತೆ ಅದಕ್ಕೆ ಮ್ಯಾಚಿಂಗ್ ಆಗೋ ತರ ಒಂದು ವಾಟರ್ ಪಟ್ಟಿ ಕಟ್ಕೊಂಡಿದೀವಿ. ಅಂಡ್ ಅದಾದ್ಮೇಲೆ ಓನರ್ ಮನೆ ಮುಂದೆ ಫುಲ್ 10 feet ಹೈಟ್ ಗೆ ನಾವು ಟೈಲ್ಸ್ ಹಾಕಿದೀವಿ. ಮಧ್ಯದಲ್ಲಿ ಬಂದ್ಬಿಟ್ಟು ಗ್ರಾನೈಟ್ ಬೀಡಿಂಗ್ಸ್ ಹಾಕೊಂಡು ಹೋಗಿದೀವಿ. ಸರಿ, ಅದನ್ನ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡೋಣ. ವಿಂಡೋ ಒಂದು ಬ್ಯಾಂಡ್ ಮಾಡಿದೀವಿ. ಮತ್ತೆ ಈ ಕಡೆ ಬಂತು ಅಂತಂದ್ರೆ ಇದು ಯುಟಿಲಿಟಿ ಸರ್. ಇವಾಗ ಏನು ಇದು ಎಲಿವೇಶನ್ ಮ್ಯಾಚ್ ಆಗೋ ತರನೇ ಒಂದು ಯುಟಿಲಿಟಿ ತಗೊಂಡಿದೀವಿ. ಸರಿ. ಅಂಡ್ ಆ ಯುಟಿಲಿಟಿ ಡಿವೈಡ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಅವು ಎಂಟ್ರಿಗೆ ಮತ್ತೆ ಈ ಕಡೆ ಡಿವೈಡ್ ಆಗ್ಲಿ ಅಂತ ಯುಟಿಲಿಟಿ ತಗೊಂಡಿದೀವಿ. ಮೇಲ್ಗಡೆ ಪ್ರೊಜೆಕ್ಷನ್ಸ್ ನೋಡಬಹುದು. ಸರಿ ಸರ್. ಪ್ರೊಜೆಕ್ಷನ್ಸ್ ಇದು ನಮಗೆ ಅಗ್ನಿಮೂಲ್ಯ ಬರುತ್ತೆ. ಅದಕ್ಕೋಸ್ಕರನೇ ಅಗ್ನಿಮೂಲ್ಯ ಬೆಳೆಸಬಾರ್ದು ಅಂತ ಹೇಳಿ ಅದನ್ನೆಲ್ಲ ಕಟ್ಔಟ್ ಮಾಡ್ಕೊಂಡಿದೀವಿ ಸರ್. ಸ್ಟೆಪ್ ಡೌನ್ ತಗೊಂಡಿದೀವಿ, ಆ ಮೂಲೆ ಬೆಳೆಸಿದೀವಿ.
ನೀವಾಗ ಅಲ್ಲಿ ಕುಂಬಳಕಾಯಿ ಕಟ್ಟಿರೋ ಕಡೆ ನೋಡಬಹುದು. ಅದು ಒಂದು ಸ್ವಲ್ಪ ಆಚೆ ಪ್ರೊಜೆಕ್ಷನ್ ತಗೊಂಡಿದೀವಿ. ಪ್ರೊಜೆಕ್ಷನ್ ಮುಂದೆ ಹೋಗಿದೆ ಅಲ್ವಾ? ಮುಂದೆ ಹೋಗಿದೆ. ಅಂಡ್ ಕೆಳಗಡೆ ಇಲ್ಲಿ ಎಷ್ಟು ಅಂಗಡಿಗಳು ಬರ್ತಾ ಇದೆ ಸರ್? ಕೆಳಗಡೆ ಬಂದ್ಬಿಟ್ಟು ಟೋಟಲ್ 4 ಅಂಗಡಿಗಳಿದೆ. 4 ಅಂಗಡಿ ಇದೆಯಾ? 4 ಅಂಗಡಿ ಇದೆ ಸರ್. ಅಂಗಡಿ ಸೈಜು ಪ್ಲಸ್ ಇದೆ ಸರ್. ಇದು ಸ್ಟೆಪ್ ಗಳೆಲ್ಲ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಅಂಗಡಿ ಮುಂದೆಗಡೆ ಕಮರ್ಷಿಯಲ್ ಸ್ಪೇಸ್ ಆಗಿರೋದ್ರಿಂದ ಓಕೆ ಇದೆಲ್ಲಾನು ಕಂಪ್ಲೀಟ್ ಆಗಿ ಗ್ರಾನೈಟ್ ಹಾಕ್ಬಿಟ್ಟಿದೀವಿ. ಓಕೆ. ಈ ಗ್ರಾನೈಟ್ ಅಲ್ಲಿ ಏನಂತಂದ್ರೆ ಅದು ಡ್ಯೂರಬಿಲಿಟಿ ಇರ್ಲಿ ಅಂತಂದ್ರೆ ಸರ್, ಎಷ್ಟು ರಫ್ ಯೂಸ್ ಮಾಡಿದ್ರು ನಡೀಲಿ ಅಂತ. ಯಾವ ಗ್ರಾನೈಟ್ ಸರ್ ಇದು? ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಸ್ಟೀಲ್ ಗ್ರೇ ಅಂತ ಹೇಳ್ಬಿಟ್ಟು ಒಂದು 70 ರೂಪೀಸ್ಗೆ ಹೋಲ್ಸೇಲ್ ಅಲ್ಲಿ ತಂದಿದೀವಿ ಸರ್. ಓಕೆ ಸರ್. ಈ ಅಂಗಡಿ ಸೈಜಸ್ ಏನಿದೆ ಸರ್? ಈ ಅಂಗಡಿ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 12ಕ್ಕೆ 15 ಇದೆ ಸರ್. 12ಕ್ಕೆ 15. ಹೌದು ಸರ್. ಸೊ ಈ ತರದ್ 1 ಈ ಕಡೆ 2 ಇದೇನಿದೆ ಅಂದ್ರೆ ಸರ್, ಇದು ಸೇಮ್ ಅಂಗಡಿ ಫುಲ್ ಲೆಂತ್ ಇದೆ ಸರ್. ಅಂದ್ರೆ ಇದನ್ನ ಎಸ್ಪೆಷಲಿ ಏನ್ ಯಾವ್ದಕ್ಕೆ ಡಿಸೈನ್ ಮಾಡಿದೀವಿ ಅಂತಂದ್ರೆ, ಓಕೆ ಫಾರ್ ಎಕ್ಸಾಂಪಲ್ ಇದು ನಮಗೆ ಹೈವೇ ಇರೋದ್ರಿಂದ ಇವಾಗ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಬೂಮ್ ಆಗ್ತಿರೋದ್ರಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಓಕೆ ಒಂದು 22 ಅಡಿ ಲೆಂತ್ ಇಟ್ಟಿದೀವಿ. ಲೆಂತ್ ಜಾಸ್ತಿ ಇದೆ ಸರ್. ಏನಕ್ಕೆ ಅಂದ್ರೆ ಇವಾಗ ಸ್ಟೀಲ್ ಹಾರ್ಡ್ವೇರ್ ಅಂಗಡಿ ಮಾಡ್ಲಿ ಮತ್ತೆ ಸ್ಟೀಲ್ ಅಂಗಡಿ ಮಾಡ್ಲಿ ಏನಾದ್ರು ಮಾಡ್ಲಿ, ಅದಕ್ಕೆ ಲೆಂತ್ ಐಟಮ್ಗಳು ಒಳಗಡೆ ಪೈಪ್ಗಳಾಗ್ಲಿ PVC ಪೈಪ್ಸ್ ಎಲ್ಲ 20 ಅಡಿ ಲೆಂತ್ ಇರುತ್ತೆ. ಅದ್ರೊಳಗಡೆ ಇರಂಗೆ ಪ್ಲಾನ್ ಮಾಡಿದ್ದೀರಾ ಅಲ್ವಾ? ಸ್ಟೀಲ್ ಕೂಡ ಒಂದೊಂದು ಬಂಡಲ್ ಒಳಗಡೆ ತರನು ಪ್ಲಾನ್ ಮಾಡ್ಕೊಟ್ಬಿಟ್ಟು. ಆಮೇಲೆ ಈ ಸೆಟರ್ಸ್ ಎಲ್ಲ ಯಾರು ನೀವೇ ಮಾಡ್ಕೊಟ್ಟಿರೋದು? ಎಲ್ಲ ಟೋಟಲ್ ಶಟರ್ಸ್ ಎಲ್ಲ ನಾವೇ ಮಾಡಿರೋದು. ಸೊ ಬಜೆಟ್ ಅಲ್ಲಿ ಇವೆಲ್ಲ ಇನ್ಕ್ಲೂಡೆಡ್ ಸರ್. ಓಕೆ. ಅಂಡ್ ಇಲ್ಲಿ ಸಂಪ್ ಇದೆ ಸರ್. ಎಷ್ಟು ಲೀಟರ್ ಸಂಪ್ ಇದೆ ಸರ್? ಸಂಪ್ ಇದು ಬಿಲ್ಡಿಂಗ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಬೋರ್ ಇಲ್ಲ ಇಲ್ಲಿ. ಓಕೆ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದು 15,000 ಲೀಟರ್ ಗಂಟೆ ಕೆಪಾಸಿಟಿ. 15,000. ಹೌದು ಸರ್. ಇದು FRP ಅಲ್ವಾ ಇದು? FRP ಸರ್. ಓಕೆ. ಅಂಡ್ ಇಲ್ಲಿ ಟೋಟಲಿ 3 ಸ್ಟೆಪ್ ಬರ್ತಾ ಇದೆ. ಅಂಗಡಿ ಮುಂದೆ ವೆರಿ ಸ್ಪೇಷಿಯಸ್ ಆಗೂ ಇದೆ ಸರ್. ಇಲ್ಲ ಅಂತಂದ್ರೆ ಇಲ್ಲೇ ಎಕ್ಸಾಕ್ಟ್ಲಿ ಇಲ್ಲೇ ಎಂಟರ್ ಆದಂಗೆ ಇರುತ್ತೆ. ಅದಕ್ಕೋಸ್ಕರ ಮುಂದೆ ಸ್ವಲ್ಪ ಇವಾಗ ಇವರು ಏನಾದ್ರು ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಸಾಕಷ್ಟು ಜಾಗ ಇದೆ. ಸರ್ ಬನ್ನಿ ಮುಂದೆ ಹೋಗ್ಬಿಡೋಣ ಹಾಗೆ. ಅಂಡ್ ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ಇದು ಕಂಪ್ಲೀಟ್ಲಿ ಬೇಕರಿ. ಇಲ್ಲೊಂದು ಬೇಕರಿ ಮಾಡ್ಕೊಂಡಿದ್ದಾರೆ. ಈ ಕಡೆನೂ ಅಂಗಡಿ ಇದೆಯಾ ಸರ್ ಇದು? ಹೌದು ಸರ್. ಇಲ್ಲೂ ಒಂದು ಅಂಗಡಿ ಇದೆ. ಓಕೆ. ಇದನ್ನು ಅಂಗಡಿ ಇದೆ. ಇವು 3ರಲ್ಲಿ ಏನು ಅಂತಂದ್ರೆ ಇವಾಗ ಒಳಗಡೆ ಬೇಕರಿದು ಕೆಲಸ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಓಕೆ. ಅವ್ರು ಆಲ್ರೆಡಿ ಸೋಮವಾರದ ಓಪನ್ ಮಾಡ್ಕೊಳ್ಳೋದ್ರಿಂದ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಓಕೆ. ಇದನ್ನು ಕೂಡ ಅವ್ರ ಅಂಗಡಿ ಮುಂದೆಗಡೆ ಶೋಕೇಶ್ ಪ್ಲೇಸ್ ಮಾಡ್ಕೊಳ್ಳೋದಕ್ಕಾಗ್ಲಿ ಮತ್ತೊಂದು ಕಂಟಿನ್ಯೂ ಆಗಿದೆ ಸ್ಟೆಪ್. ಎಂಡ್ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ಕೊಂಡಿದೀವಿ. ಪ್ಲಾನ್ ಮಾಡಿದೀರಾ? ಈ ಸೈಡ್ ಎಲಿವೇಶನ್ ಬಂದ್ವಿ ಅಂತಂದ್ರೆ, ಓಕೆ, ಈ ಸೈಡ್ ಎಲಿವೇಶನ್ ನೋಡಬಹುದು. ಎಲ್ಲಾನು ಬಾಲ್ಕನಿಗಳೆಲ್ಲ ಪ್ರೊಜೆಕ್ಟ್ ಔಟ್ ಮಾಡ್ಕೊಂಡಿದೀವಿ. ಬಾಕ್ಸ್ ಮಾಡಿದೀವಿ. ಇಲ್ಲಿ ನೋಡಬಹುದು. ಇದೇನ್ ಮಾಡಿದೀವಿ ಅಂತಂದ್ರೆ, ಇದು 7 ಅಡಿಲಿ ಒಂದು ರೂಫ್ ತಗೊಂಡಿದೀವಿ ಸರ್. ಹೌದೌದು. ಅದು ಮೇಲ್ಗಡೆ ಫಸ್ಟ್ ಫ್ಲೋರ್ ಕ್ಲೀನ್ ಆಗಿ ಅದು ಸ್ಪ್ಲಿಟ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಆ ಪ್ರೊಜೆಕ್ಷನ್ಸ್ ಎಲ್ಲ ಎಕ್ಸಾಕ್ಟ್ಲಿ ಆ ಬಾಕ್ಸ್ ತರನೇ ಆಚೆ ಮಾಡಿಕೊಟ್ಟಿದ್ದೀರಾ? ಮಾಡಿದೀವಿ. ಮಾಡಿ ಚೆನ್ನಾಗಿ ಬಂದಿದೆ ಸರ್. ಅದು ಔಟ್ ಮಾಡಿಲ್ಲ ಸರ್. ಸೂಪರ್ ಸರ್. ಈ ಕಡೆ ಬನ್ನಿ ಸರ್. ಇವಾಗ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಈ ಕಡೆ ಬನ್ನಿ ಸರ್. ಗೇಟ್ ಅಗಲ ಎಷ್ಟಿದೆ ಇದು ಸರ್? ಗೇಟ್ ಅಗಲ ಬಂದ್ಬಿಟ್ಟು ನಮಗೆ 6 ಅಡಿ ಅಗಲ ಇದೆ ಸರ್. MS ಗೇಟ್ ಅಲ್ವಾ? MS ಗೇಟ್ ಸರ್. ವಿತ್ ಇದು CNC ಕಟಿಂಗ್ ಮಾಡ್ಬಿಟ್ಟಿದ್ದೀರಾ? ಕಟಿಂಗ್ ಹಾಕ್ಬಿಟ್ಟು MS ಗೇಟ್ ಮಾಡಿದೀವಿ. ಓಕೆ. ಹಿಂದೆಗಡೆ ಒಂದು ಸ್ಮಾಲ್ 2 ವೀಲರ್ ಪಾರ್ಕಿಂಗ್ ಸರ್. ಇದು ಇದರಿಂದ ರೋಡ್ ಇಂದ ಎಷ್ಟು ಹೈಟ್ ಇದೆ ಸರ್? ರೋಡ್ ಇಂದ ನೀವು ಅಬ್ಸರ್ವ್ ಮಾಡಬಹುದು. ಇದೊಂದು ಆಲ್ಮೋಸ್ಟ್ ಒಂದು 4 ಅಡಿ ಹೈಟ್ ಅಲ್ಲಿ ಇದೆ. 4 ಅಡಿ ಹೈಟ್ ಅಲ್ಲಿ ಇದೆಯಾ? ಆಮೇಲೆ ನಮಗೆ ಎಕ್ಸ್ಕವೇಷನ್ ಹೋಗೋಕ್ಕಿಂತ ಮುಂಚೆನೂ ಅಷ್ಟೇ ತುಂಬಾ ಡೌನ್ ಇತ್ತು ಏರಿಯಾ ಅಲ್ಲಿ. ಯಾಕಂದ್ರೆ ಮೈನ್ ರೋಡ್ ಲೆವೆಲ್ ತಗೊಂಡಿರೋದು ಸರ್. ಓಕೆ. ಆ ಮೈನ್ ರೋಡ್ ಲೆವೆಲ್ ಇಂದ ನಾವು ತಗೋಬೇಕು ಅಂತಂದ್ರೆ ಅಲ್ಲಿಗೆ ನಾವು ಒಂದ್ 2 ಅಡಿ ಅಂತ ಲೆಕ್ಕ ಹಾಕೊಂಡು, ಕರೆಕ್ಟ್. ಬಟ್ ಇಲ್ಲಿಗೆ ಬರೋಷ್ಟರಲ್ಲಿ ನಮಗೆ ತುಂಬಾ ಹೈಟ್ ಬಂತು. SSM ವರ್ಕ್ ಎಲ್ಲ ಹೆವಿ ಬಂತು. ಕಂಪ್ಲೀಟ್ ರ್ಯಾಂಪ್ ಮಾಡ್ಬಿಟ್ಟಿದ್ರಲ್ಲ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ಇದು ಪಾರ್ಕಿಂಗ್ ಏರಿಯಾ ಸರ್. ಇದೆಲ್ಲ ಕಂಪ್ಲೀಟ್ ಪಾರ್ಕಿಂಗ್. ಇಷ್ಟೇ ಅಲ್ವಾ ಪಾರ್ಕಿಂಗ್ ಸಿಗೋದು? ಯಾಕಂದ್ರೆ ಇದು ಕಮರ್ಷಿಯಲ್. ಆಮೇಲೆ ಮುಂದೆಗಡೆನೂ ಓನರ್ ಜಾಗ ಇರೋದ್ರಿಂದ ಓಕೆ ಮುಂದೆಗಡೆನೂ ಪಾರ್ಕಿಂಗ್ ಮಾಡಬಹುದು. ಇದು ಪಾರ್ಕಿಂಗ್ ಸ್ಪೇಸ್ ಏನಿದೆ ಸರ್ ಇದು? ಸರ್ ಪಾರ್ಕಿಂಗ್ ಸ್ಪೇಸ್ ನೀವು ಅಬ್ಸರ್ವ್ ಮಾಡಬಹುದು. ಒಂದು 10 ಫೀಟ್ ಬೈ ನಮಗೆ ಒಂದು 12 ಫೀಟ್ ಗಂಟೆ ಸಿಗುತ್ತೆ ಸರ್. 10 to 12 ಬರ್ತಾ ಇದೆ. ಇಲ್ಲಿ ಹಾಕಿರೋ ಇದು ಸರ್. ಪಾರ್ಕಿಂಗ್ ಟೈಮ್ ಕಾಸ್ಟ್ ಎಷ್ಟು ಸರ್? ಎಷ್ಟಾಗಬಹುದು? ಇದು ಒಂದು 35 ರೂಪೀಸ್ ಬೀಳುತ್ತೆ ಸರ್. 35 ರೂಪೀಸ್ ಆಗುತ್ತೆ. ಆಮೇಲೆ ಸರ್ ಇವಾಗ ಕಮರ್ಷಿಯಲ್ ಅವ್ರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಬೇಕಾಗಿರೋದ್ರಿಂದ ಇಲ್ಲಿ ನಾವು ಅವ್ರಿಗೆ ಟಾಯ್ಲೆಟ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ಸ್ಟೆಪ್ ಕೆಳಗಡೆ ಟಾಯ್ಲೆಟ್ ಮಾಡ್ಬಿಟ್ಟಿದ್ದೀರಾ? ಇಲ್ಲಿ ಏನ್ ಸೈಜ್ ಇರ್ಬೋದು ಸರ್ ಇದು? ಸರ್ ಇದು ಟಾಯ್ಲೆಟ್ಸ್ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿದೀವಿ. ಒಂದು 4x5 ಸೈಜ್ ಅಲ್ಲಿ ಮಾಡ್ಕೊಂಡಿದೀವಿ. 4x5 ಸೈಜ್ ಅಲ್ಲಿ ಮಾಡಿರೋದು. ಇಂಡಿಯನ್ ಇದಾ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಅಂಡ್ ಇದು PVC ಡೋರ್ ಅಲ್ವಾ ಇದು? PVC ಡೋರ್ ಸರ್. ಆಮೇಲೆ ಆ ಕಡೆ ಇನ್ನೊಂದು ಇದ್ರ ಪಕ್ಕದಲ್ಲಿ ಆ ಕಡೆ ಇನ್ನೊಂದು ಮಾಡಿದ್ದೀರಾ? ಹೌದು ಸರ್. ಓಕೆ, ಬನ್ನಿ ಮೇಲೆ ಹೋಗ್ಬಿಡೋಣ. ಅಂಡ್ ಸ್ಟೆಪ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಸ್ಟೆಪ್ಸ್ 3 ಅಡಿ ಇದೆ. 3 ಅಡಿ? ಹಾ ಸರ್, 3 ಅಡಿ ಅಗಲ ಇದೆ. ಇದು ಗ್ರಾನೈಟ್? ಹಾ ಸರ್, ಗ್ರಾನೈಟ್ ಸರ್. ಓಕೆ ಸರ್. ಇದು ಪ್ಯಾನಲ್ ಬೋರ್ಡ್ ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಸಪ್ರೇಟ್ ಮೀಟರ್ಗಳು ಮತ್ತೆ ಯಾವ್ದೋ ಸರ್ವಿಸ್ ಮೀಟರ್ಗೆ ಮತ್ತೆ ಅಂಗಡಿಗಳಿಗೆ ಎಲ್ಲದಕ್ಕೂ ಸಪ್ರೇಟ್. ಇದು ನೀವೇ ಹಾಕೊಟ್ಟಿರೋದು ಇದು? ಇನ್ಕ್ಲೂಡಿಂಗ್ ಪ್ಯಾನಲ್ ಬೋರ್ಡ್ ಕೊಟ್ಟಿದ್ದೀವಿ ಸರ್. ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಯೂಶುವಲಿ ಎಲ್ಲ ಕೊಡಲ್ಲ, ಬಟ್ ನೀವು ಕೊಟ್ಬಿಟ್ಟಿದ್ದೀರಾ. ಈ ಕಡೆ ಸೆಟ್ ಬ್ಯಾಕ್ ಅಲ್ವಾ ಸರ್? ಇಲ್ಲಿ ಇದೆಲ್ಲ ಸೆಟ್ ಬ್ಯಾಕ್ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ನೀವು ನೋಡಬಹುದು, ಇಲ್ಲಿ ಇನ್ನೊಂದು ಟಾಯ್ಲೆಟ್ ಕೊಟ್ಟಿದ್ದೀವಿ.
ಇನ್ನೂ ಒಂದು ಟಾಯ್ಲೆಟ್ ಮಾಡಿದ್ದೀರಾ ಇಲ್ಲಿ? ಹೌದು ಸರ್, ಈ ಲ್ಯಾಂಡಿಂಗ್ ಇದೆಯಲ್ಲ, ಹೌದು. ಲ್ಯಾಂಡಿಂಗ್ ಕೆಳಗಡೆನೆ ಎಷ್ಟೊಂದು 3 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ಸರ್ ಇಲ್ಲಿ? ದೊಡ್ಡದೇ ಇದೆ ಸರ್? 3-4 ಫೀಟ್ ಇದೆ ಸರ್. 3-4 ಫೀಟ್ ಇದೆ. ಓ, ಇಲ್ಲೊಂದು ಬಾತ್ರೂಮ್ ಮಾಡ್ಬಿಟ್ಟಿದ್ದೀರಾ? ಮಾಡಿದ್ದೀವಿ. ಆಮೇಲೆ ಈ ಕಡೆ ಒಂದು ಎಲಿವೇಟ್ ಮಾಡ್ಬಿಟ್ಟು ಪ್ರೊಜೆಕ್ಷನ್ ತೊಗೊಂಡ್ಬಿಟ್ಟಿದ್ದೀರಾ ಇಲ್ಲಿ? ಸರ್. ಸೊ ಓ ಹಾಂ ಸರ್. ಸೊ ಅಂಗಡಿ ಇಲ್ಲಿ ತನಕ ಬರುತ್ತಲ್ವಾ? ಮುಂದ್ಗಡೆ ಅಂಗಡಿ ಮುಂದೆಯಿಂದ ಇಲ್ಲಿ ಗಂಟೆ ಬರುತ್ತೆ ಸರ್. ಸೊ ಟೋಟಲಿ ಇಲ್ಲಿ ಕೆಳಗಡೆನೆ 2 ಬಾತ್ರೂಮ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ? 2 ಬಾತ್ರೂಮ್, ಯಾಕಂದ್ರೆ 3-4 ಶಾಪ್ ಇರೋದ್ರಿಂದ ಹೌದೌದು 2 ಬಾತ್ರೂಮ್ ಅವ್ರಿಗೆ ಅಂತಾನೆ ಸೆಪರೇಟ್ ಮಾಡ್ಬಿಟ್ಟಿದ್ದೀರಾ? ಆಮೇಲೆ ಇನ್ಕ್ಲೂಡಿಂಗ್ ಬೇಕರಿ ಅವರಿಗೆ, ಬೇಕರಿಗೆ ಹೋಗಿರೋದ್ರಿಂದ ಪ್ಲಂಬಿಂಗ್ ಇನ್ಲೆಟ್ ಮತ್ತೆ ಔಟ್ಲೆಟ್ ಪೈಪ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಅದರೊಳಗೆ ಈ ಗೇಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ತುಂಬಾ ಚೆನ್ನಾಗಿ CNC ಕಟಿಂಗ್ ತುಂಬಾ ಸಖತ್ತಾಗಿ ಬರ್ತಾ ಇದೆ. ಹೌದು ಸರ್. ಸೊ ಇಲ್ಲೊಂದು ಟ್ಯಾಪ್ ಕೂಡ ಬಿಟ್ಟಿದ್ದೀರಾ, ಯಾರಾದ್ರೂ ಪಾರ್ಕಿಂಗ್ ಅಲ್ಲಿ ಕೈಕಾಲು ತೊಳ್ಕೊಳ್ಳೋದಕ್ಕೆ, ಗಾಡಿ ವಾಶ್ ಮಾಡೋದಕ್ಕೆ? ಹೌದು ಸರ್. ಓಕೆ. ಅಂಡ್ ಇದು ಸೇಮ್ ಗ್ರಾನೈಟ್ ಏನೇ ಸರ್? ಗ್ರಾನೈಟ್. ಇದು MS MS ರೈಲಿಂಗು ಮತ್ತೆ ಇದು ಕ್ಯಾಸ್ಟಿಂಗ್ ಗಳು ಹಾಕಿದೀವಿ. ಇದು ಕ್ಯಾಸ್ಟಿಂಗ್ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ ಈ ತರ ಮಧ್ಯ ಮಧ್ಯದಲ್ಲಿ ಆಡ್ ಮಾಡ್ತಾ ಹೋದ್ರೆ. ಆಮೇಲೆ ಇದು ಸ್ವಲ್ಪ ವಿಲೇಜ್ ಸೈಡ್ ಇರೋದ್ರಿಂದ ಇದು ಸ್ವಲ್ಪ ಟ್ರೆಂಡಿಂಗ್ ಆಗಿರುತ್ತೆ. ಇಲ್ಲಿಂದ ವಿಲೇಜ್ ಗೆ ಸೆಟ್ ಆಗುತ್ತೆ ಆಕ್ಚುಲಿ. ಅಂಡ್ ಇಲ್ಲಿ ಸ್ಟೆಪ್ ಅಲ್ಲಿ ಲೈನ್ ಹಾಕ್ಬಿಟ್ಟು ನೋಸಿಂಗ್ ಮಾಡಿದಿರಲ್ವಾ? ಅದು ಆಂಟಿ ಸ್ಕಿಡ್ ಇರ್ಲಿ ಅಂತ ಹೇಳಿ ನೋಸಿಂಗ್ ಮಾಡಿದ್ದೀವಿ. ಇಲ್ಲಿ ನೋಡಿ ಸರ್, ಇದೆಲ್ಲ ಫುಲ್ ದೊಡ್ಡ ಲ್ಯಾಂಡಿಂಗ್. ಓಕೆ. ಇಲ್ಲಿ ಏನಂತಂದ್ರೆ ಮಲ್ಟಿ ಯೂಸ್ ಮಾಡಿದೀವಿ ಸರ್. ಈ ಕಡೆ ಈ ಸ್ಟೇರ್ ಕೇಸ್ ಮೇಲೆ ಕಂಟಿನ್ಯೂ ಆಗಕ್ಕೆ. ಸರಿ. ಮತ್ತೆ ಇದು ಬಂದ್ಬಿಟ್ಟು ನಮಗೆ ಓನರ್ ಮನೆಗೆ ಹೋಗಕ್ಕೆ. ಇದು ಓನರ್ ಮನೆಗೆ ಹೋಗಕ್ಕ? ಬನ್ನಿ ಸರ್. ಇಲ್ಲಿ ಬಂದ್ರೆ ಮತ್ತೆ ಈ ಕಡೆ ಅವ್ರು ಯಾರು ರೆಂಟ್ ಅವ್ರಾಗ್ಲಿ ಮತ್ತೊಬ್ರಾಗ್ಲಿ ಯಾರು ಬರಂಗಿರಲ್ಲ. ಓಕೆ. ಆಮೇಲೆ ಇಲ್ಲೊಂದು ಚಿಕ್ಕದೊಂದು ಟಾಯ್ಲೆಟ್ ಇದೆ ಸರ್. ಇಲ್ಲೊಂದು ಟಾಯ್ಲೆಟ್ ಮಾಡಿದ್ದೀರಾ? ಹೌದು ಸರ್. ಏನ್ ಸರ್ ಇಷ್ಟೊಂದು ಟಾಯ್ಲೆಟ್ ಮಾಡ್ಬಿಟ್ಟಿದ್ರೆ ಈ ಮನೇಲಿ? ಅಂದ್ರೆ ಲೈಕ್ ಇವಾಗ ಈ ಸ್ವಲ್ಪ ಇದ್ರ ವಿಲೇಜ್ ಸೈಡ್ ಆಗೋದ್ರಿಂದ ತಿಥಿಗೆ ಹೋಗ್ಲಿ ಇದಕ್ಕೆ ಹೋಗ್ಲಿ ಅವ್ರು ಸೀದಾ ಮನೆ ಒಳಗೆ ಹೋಗಂಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದು ಮತ್ತೆ ಕೈಕಾಲು ತೊಳ್ಕೊಬೇಕಿಲ್ಲ, ಸ್ನಾನ ಮಾಡ್ಕೊಂಡೆ ಒಳಗೆ ಸ್ನಾನ ಮಾಡ್ಕೊಂಡೆ ಈ ಕಡೆ ಹೋಗೋ ಥರ ಆ ಥರ ಮಾಡಿ. ಈ ಪ್ಯಾಸೇಜ್ ಎಷ್ಟು ಅಗಲ ಇದೆ ಸರ್ ಇಲ್ಲಿ? ಸರ್ ಇದು 3 ಫೀಟ್ ಅಗಲ ಇದೆ. ಓಕೆ. 3 ಫೀಟ್ ಅಗಲ ಇದೆ. ಇಲ್ಲಿ ಬಂದ್ರೆ ನಮಗೆ ಈಸ್ಟ್ ಫೇಸಿಂಗು ಓನರ್ ಮನೆ ಎಂಟ್ರಿ ಸಿಗುತ್ತೆ ಸರ್. ಈಸ್ಟ್ ಫೇಸಿಂಗ್ ಓನರ್ ಮನೆ ಎಂಟ್ರೆನ್ಸ್. ಇಲ್ಲಿ ಹಾಕಿರೋ ಟೈಲ್ಸ್ ಎಷ್ಟು ಸರ್ ಇದು ಕಾಸ್ಟ್? ಸರ್ ಇದು 35-40 ರುಪೀಸ್ ಏನೇ ಸರ್. 35 to 40 rupees ಆಗುತ್ತೆ ಬರುತ್ತೆ. ಸರ್ ಕಂಪ್ಲೀಟ್ ಆಗಿ SS ಅಲ್ವಾ ಇದು? ಹೌದು ಸರ್, ಇದೆಲ್ಲ ಕಂಪ್ಲೀಟ್ SSL ಮಾಡಿದ್ದೀವಿ. ಇದನ್ನ ಲೈಕ್ ಇನ್ನೂ ಒಂದು ವಾರ ಆಯ್ತು ಗುರುಪ್ರವೇಶ ಆಗಿ. ಹೌದಾ ಸರ್? ಹಂಗಾಗಿ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ. ಕ್ಲಾಡಿಂಗ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹಾಗೆ. ಸರ್ ಫ್ರಂಟ್ ಕ್ಲಾಡಿಂಗ್ ಬಂದ್ಬಿಟ್ಟು ನಮಗೆ ಟೈಲ್ಸ್ ಮತ್ತೆ ಗ್ರಾನೈಟ್ ಎರಡು ಮಿಕ್ಸ್ ಮಾಡಿ ಹಾಕಿದೀವಿ. ಎರಡು ಮಿಕ್ಸ್ ಆಯ್ತು? ಹೌದು ಸರ್, ಎರಡು ಮಿಕ್ಸ್ ಮಾಡಿ 2x4 ಮಾಡಿರೋದಲ್ವಾ ಇದು? 2x4 ಹೌದು ಸರ್, 2x4 ಕಟ್ ಮಾಡಿ ಹಾಕೊಂಡಿದೀವಿ. ಗ್ರಾನೈಟ್ ಬಿಡಿಂಗ್, ರೆಗ್ಯುಲರ್ ಗ್ರಾನೈಟ್ ಬಿಡಿಂಗ್ ನ ನೋಸಿ ಎರಡು ಕಡೆನೂ ಚಾಂಫರ್ ಮಾಡಿ ರೆಡಿ ಮಾಡಿ ಹಾಕೊಂಡಿದೀವಿ. ಅಂಡ್ ಅದಾದ್ಮೇಲೆ ಈ ಕುದುರೆ ಎಲ್ಲಾನು ಲೈಕ್ ಓನರ್ಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪ್ರಿಂಟೆಡ್ ಟೈಲ್ಸ್ ಅವ್ರಿಗೆ ವಾಸ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಡಿಜಿಟಲ್ ಟೈಲ್ಸ್ ಸರ್. ಪ್ರಿಂಟೆಡ್ ಟೈಲ್ಸ್, ಡಿಜಿಟಲ್ ಟೈಲ್ಸ್ ಅಲ್ವಾ? ಹೌದು ಸರ್. ಇದೇನು ಇದು ವಿಂಡೋಗೆ ಫುಲ್ ಇದು ಬಾಕ್ಸ್ ಮಾಡಿಬಿಟ್ಟಿದ್ದೀರಾ? ಬಾಕ್ಸ್ ಇದೇನಂತಂದ್ರೆ ಕಂಪ್ಲೀಟ್ ಗ್ರಾನೈಟ್ ಅಲ್ಲೇ ಮಾಡಿದೀವಿ ಸರ್. ಓಕೆ ಓಕೆ ಓಕೆ. ಏನಂತಂದ್ರೆ ಇದು ಎಲಿವೇಶನ್ ಔಟ್ಲುಕ್ ಬರೋದ್ರಿಂದ ಆಮೇಲೆ ಇದೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಅಲ್ಲೇ ಬೇರ್ ಮಾಡಿದೀವಿ ಸರ್. ಹೌದಾ? ಲೈಕ್ ಇದಕ್ಕೆಲ್ಲ ಎಕ್ಸ್ಟ್ರಾ ರೀಬಿಲ್ ಮಾಡಿದೀವಿ. ಸರಿ. ಅಂದ್ರೆ ಬಿಕಾಸ್ ಲೇಬರ್ದು ತುಂಬಾ ರೇಟ್ ಬರುತ್ತೆ ಸರ್. ರೇಟ್ ಬರುತ್ತೆ ಇದಕ್ಕೆ, ಯಾಕಂದ್ರೆ ಅವ್ರು ನೋಸಿಂಗ್ ಮಾಡಬೇಕು, ಹಾಕಬೇಕು, ಆಮೇಲೆ ಲೇಯಿಂಗ್ ಮಾಡಬೇಕು. ಇದು ವಿಂಡೋ ಯಾವ್ದು ವುಡ್ ಸರ್ ಇದು? ಸರ್ ಇದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ವುಡ್ ಎಲ್ಲ ಓನರ್ ಹತ್ರನೇ ಇತ್ತು. ಯಾವ ವುಡ್ ಸರ್? ಇದೆಲ್ಲ ಕಂಪ್ಲೀಟ್ ಟೀಕ್ ವುಡ್ ಅಲ್ಲೇ ಮಾಡಿರೋದಾ? ಎಲ್ಲ ವಿಂಡೋಗಳೆಲ್ಲ ಟೀಕ್ ವುಡ್ ಅಲ್ಲೇ ಮಾಡಿದ್ವಿ. ಬನ್ನಿ ಸರ್ ಮುಂದೆ ಹೋಗೋಣ. ಈ ಒಂದು ಪಿಲ್ಲರ್ ನ ಹೌದು ನಾವೇನಂತಂದ್ರೆ ಮಧ್ಯಕ್ಕೆ ಬಂದಿರೋದ್ರಿಂದ ಓಕೆ ನಾವೆಲ್ಲ ಅವಾಯ್ಡ್ ಮಾಡಕ್ ಆಗ್ಲಿಲ್ಲ ಸ್ಟ್ರಕ್ಚರ್ ಸೇಫ್ಟಿಗೋಸ್ಕರ. ಓಕೆ. ಅದಕ್ಕೋಸ್ಕರ ಇದಕ್ಕೆ ಒಂದು ನೀಟಾಗಿ ಒಂದು ಗ್ರಾನೈಟ್ ಅಲ್ಲಿ ಫುಲ್ ಕ್ಲೋಸ್ ಮಾಡಿ ಬಿ ಜಾಯಿಂಟ್ ಕೊಟ್ಬಿಟ್ಟು ಕಂಪ್ಲೀಟ್ ಎಡ್ಜಸ್ ಎಲ್ಲ ನೋಸ್ ಮಾಡಿ ಒಂದು ಔಟ್ಲುಕ್ ಕೊಟ್ಟಿದೀವಿ ಸರ್. ಕೊಟ್ಬಿಟ್ಟಿದ್ದೀರಾ, ಬಟ್ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸೋ ತರ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಎದುರುಗಡೆ ಸ್ವಲ್ಪ ಅಡ್ಡ ಬಂದ್ರು ಕೂಡ ಬಟ್ ನೀಟಾಗಿ ಫಿನಿಶಿಂಗ್ ಮಾಡ್ಬಿಟ್ಟಿದ್ದೀರಾ. ಸೂಪರ್ ಸರ್. ಈ ಪ್ಯಾಸೇಜ್ ನೀವು ಅಬ್ಸರ್ವ್ ಮಾಡ್ಬೋದು ಸರ್. ಇದು ಈಸ್ಟ್ ಫೇಸಿಂಗ್ ಇರೋದ್ರಿಂದ ಮನೆ ಮುಂದೆ ಒಂದು ಫಸ್ಟ್ ಫ್ಲೋರ್ ಒಂದು ಪೋರ್ಟಿಕೋ ಮಾಡಿದೀವಿ ಸರ್. ಓಕೆ ಓಕೆ. ಪೋರ್ಟಿಕೋ ಡಿಸೈನ್ ಏನಂತಂದ್ರೆ ಇಲ್ಲಿ ಒಂದು ಸೀಟರ್ ಬರುತ್ತೆ. ಓಕೆ. ಇಲ್ಲಿ ಕುತ್ಕೊಂಡು ಜನಗಳು ಯಾರನ್ನ ಇದ್ರೆ ಮಾತಾಡಿ ಕಳಿಸ್ಕೊಳ್ತಾರ ಅಲ್ವಾ? ಮಾಡಿದೀವಿ. ಈ ಪ್ಯಾಸೇಜ್ ಬಂದ್ಬಿಟ್ಟು ಗಾರ್ಡನಿಂಗ್ ಅಂತ ಪ್ಲಾನ್ ಮಾಡಿದೀವಿ ಸರ್. ಇದು ಗಾರ್ಡನಿಂಗ್ ಅಂತಾನೆ ಇದು? ಟೈಲ್ಸ್ ಎಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದು 50 ರೂಪೀಸ್ ಇದೆ ಸರ್. 50 rupees per square feet. ಈ ಡೋರ್ ಬಗ್ಗೆ ಹೇಳಿ ಸರ್ ಹಾಗೆ. ಡೋರ್ ಕಂಪ್ಲೀಟ್ ಟೀಕ್ ವುಡ್ ಏನೆ. ಟೀಕ್ ವುಡ್ ಇದು? ಟೀಕ್ ವುಡ್ ಡೋರ್ ಏನೆ. ಇದು ನಮಗೆ 6x4 ಸೈಜ್ ಬರುತ್ತೆ. ಥಿಕ್ನೆಸ್ ಬರುತ್ತೆ. ಅಂಡ್ ಎಷ್ಟು ಇದು ಕಾಸ್ಟ್ ಎಷ್ಟಾಯ್ತು ಸರ್ ವಾಸ್ಕಲ್ ಎಲ್ಲ ಸರ್? ಇದೇನಂತಂದ್ರೆ ನಮ್ಮ ಪ್ಯಾಕೇಜ್ ಅಲ್ಲಿ ಪ್ಯಾಕೇಜ್ ಅಮೌಂಟ್ ಮೆನ್ಷನ್ ಮಾಡಿದ್ದು. ಬಟ್ ಈ ಓನರ್ದು ಆಲ್ರೆಡಿ ಮನೆ ಕಟ್ಟಬೇಕು ಅಂತಾನೆ ಮರ ಎಲ್ಲ ಕುಯ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸರಿ. ಓಕೆ. ಅವ್ರ ಹತ್ರ ವುಡ್ ತಗೊಂಡು ನಾವು ಕಾರ್ಪೆಂಟರ್ಗೆ ಕೊಟ್ಬಿಟ್ಟು ನಮಗೆ ಬೇಕಾಗಿರೋ ತರ ಡಿಸೈನ್ಸ್ ಮಾಡಿಸ್ಕೊಂಡು ಓಕೆ ರೆಡಿ ಮಾಡಿಸ್ಕೊಂಡಿದ್ವಿ. ಎಷ್ಟಾಯ್ತು ಸರ್ ಕಾಸ್ಟ್? ಏನಾಯ್ತು ಕಾಸ್ಟಿಂಗ್ ಬಂದ್ಬಿಟ್ಟು ನಮಗೆ ಇದು ಆಚೆಗಡೆ ಮಾಡಿಸಿದ್ರೆ ವಿತ್ ವುಡ್ ಏನು ನಾವೇ ವುಡ್ ಪರ್ಚೇಸ್ ಮಾಡಿ ಮಾಡಿಸಿದ್ರೆ ಒಂದು 50,000 ರೂಪಾಯಿ ಮೇಲೆ ಬರುತ್ತೆ ಸರ್. ಸರಿ. ಓಕೆ. ನಮಗೆ ಏನಂತಂದ್ರೆ ಅದು ಬೆನಿಫಿಟ್ ಓನರ್ಗೂ ಕೊಟ್ಟಿದೀವಿ. ಲೈಕ್ ಈ ವುಡ್ ಏನ್ ತಗೊಂಡಿದ್ವಲ್ಲ ಅದನ್ನ ಅವರಿಗೆ ಮೈನಸ್ ಮಾಡಿಕೊಟ್ಬಿಟ್ಟು ನಮಗೊಂದು 25-30,000 ರೂಪಾಯಿ ಗಂಟ 30,000 ರೂಪಾಯಿವರೆಗೆ ಆಗಿದೆ.
ಸರ್ ಇದು ಎಷ್ಟು ಬಿ ಎಚ್ ಕೆ ಬರುತ್ತೆ ಸರ್ ಓನರ್ ಮನೆ? ಸರ್ ಇದು 2 BHK ಬರುತ್ತೆ. 2 ರೂಮೂ ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಟ್ಟಿದ್ದೀವಿ. ಓಕೆ. ಒಂದು ಆಚೆಗಡೆ ಒಂದು ಜನರಲ್ ಟಾಯ್ಲೆಟ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಹೌದು ಹೌದು. ಇದು ಬಂದ್ರೆ ಇದು ಫೈರ್ ಏರಿಯಾ ಅಂತ ಕನ್ಸಿಡರ್ ಆಗುತ್ತೆ. ಇದೊಂದು ಫೈರ್ ಏರಿಯಾ ತರ ಡಿಸೈನ್ ಮಾಡ್ಬೋದಲ್ವಾ? ಮಾಡಿದೀವಿ. ಇಲ್ಲಿ UPS ಪಾಯಿಂಟ್ಸ್ ಎಲ್ಲ ಅಲ್ಲೇ ಕೊಟ್ಟಿರೋದ್ರಿಂದ ನೀವೇ ಕೊಟ್ಬಿಟ್ಟಿದ್ದೀರಾ? ನಾವೇ ಕೊಟ್ಬಿಟ್ಟಿದ್ದೀವಿ ಸರ್. ಓಕೆ. ಆಮೇಲೆ ಫಾಲ್ ಸೀಲಿಂಗ್ ಕೂಡ ನಾವೇ ಕಾಂಪ್ಲಿಮೆಂಟರಿ ನಾವೇ ಮಾಡ್ಕೊಟ್ಬಿಟ್ಟಿದ್ದೀವಿ. ನೀವೇ ಮಾಡಿದ್ದೀರಾ ಸರ್ ಇದು? ಸರ್ ಇದೆಲ್ಲ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಯ್ತಾ? ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿದೆ ಸರ್. ಓಕೆ. ಅಂಡ್ ದೇವ್ರ ಮನೆ? ದೇವ್ರ ಮನೆ ಇದು ನೋಡ್ಬೋದು ಸರ್, ಕಂಪ್ಲೀಟ್ ಟೀಕ್ ಕೊಟ್ಟಿದ್ದೇನೆ. ತುಂಬಾ ಹೆವಿ ಇದೆ ಸರ್ ಇದು. ಹೌದು ಸರ್. ಸರ್ ಎಷ್ಟಾಯ್ತು ಡೋರು? ಸರ್ ಡೋರು ಬಂದ್ಬಿಟ್ಟು ಒಂದು 20,000 ರೂಪಾಯಿ ಡೋರ್ ಆಗಿದೆ. 20,000ನಾ? ಹೌದು ಸರ್. ಓಕೆ. ಈ ಪ್ಯಾನಲಿಂಗ್ ಅದು ಇದೆಲ್ಲ ಸೇರಿಸಿದ್ರೆ ಒಂದು 50,000 ಗಂಟೆ ಬರುತ್ತೆ ಸರ್. 50,000 ಆಗುತ್ತೆ ಅಲ್ವಾ? ಸೈಜ್ ಏನಿದೆ ಸರ್ ರೂಮ್ದು ದೇವ್ರ ಮನೆ? 4x4 ಇದೆ ಸರ್ ಇದು. 4x4. 4x4 ಇದೆ. ಹೌದು. ಗ್ರಾನೈಟ್ ಅಲ್ವಾ? ಹೌದು ಸರ್. ಮೇಲ್ಗಡೆ ಟೈಲ್ಸ್ ಸರ್ ಇದು? ಮೇಲ್ಗಡೆ ಟೈಲ್ಸ್ ಹಾಕಿದೀವಿ ಮತ್ತೆ ಅದ್ರೊಳಗಡೆ ಒಂದು ಗೋಲ್ಡ್ ಬೀಡಿಂಗ್ ಹಾಕಿ ಗೋಲ್ಡ್ ಬೀಡಿಂಗ್ ಅನ್ನ ಕೊಟ್ಟಿದ್ದೀರಾ ಅಲ್ವಾ? ಓಕೆ. ಅಂಡ್ ಇಲ್ಲಿ ಹಾಕಿರೋದು ಯಾವ್ದು ಸರ್ ಟೈಲ್? ಇದು ಗ್ರಾನೈಟ್ ಸರ್. ಇದು ಗ್ರಾನೈಟ್ ಓನ್ ಬಾಡಿಗೆ ಮನೆಗೆ ಹಾಕಿರೋದಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಗ್ರಾನೈಟ್. ಎಷ್ಟಾಗುತ್ತೆ ಸರ್ ಇದು? 120 ರೂಪೀಸ್ ಆಗುತ್ತೆ ಸರ್. 120 ಆಗುತ್ತಾ ಇದು? 120 ರೂಪೀಸ್ ಆಗುತ್ತೆ. ವಿಂಡೋ ತುಂಬಾ ದೊಡ್ಡದಿದೆ ಸರ್ ಇಲ್ಲಿ. ದೊಡ್ಡದಾಗಿದೆ. ಅಂಡ್ ಈ ಹಾಲು ಕೂಡ ಇಲ್ಲಿ ಸ್ಕ್ವೇರ್ ಆಗಿ ಅಲ್ಲಿ ಈ ಕಡೆ ಸೋಫಾ ಏರಿಯಾ ಅಂತ ಪ್ಲಾನ್ ಮಾಡಿದೀವಿ. ಎಷ್ಟಾಗುತ್ತೆ ಇದು ಹಾಲ್ ಸೈಜ್? ಏನು ಇಷ್ಟಿದೆ ಸರ್ ಹಾಲ್ ಸೈಜ್? ಸರ್ ಇದು ಎಕ್ಸಾಕ್ಟ್ಲಿ ಸೈಜ್ ಅಂತಂದ್ರೆ ನಮಗೆ ಒಂದು ಇಲ್ಲೊಂದು 12 ಅಡಿಗೆ ಒಂದು 14 ಅಡಿ ಈ ಏರಿಯಾ ಇದೆ. ಮತ್ತೆ ಫೈರ್ ಏರಿಯಾ ಒಂದು ಸಪರೇಟ್ ಆಗಿದೆ. ಸಪರೇಟ್ ಆಗಿದೆ. ಈ ಕಡೆ ಒಂದು ಡೈನಿಂಗ್ ಏರಿಯಾ ಒಂದು ಸಪರೇಟ್ ಆಗಿದೆ. ಸಪರೇಟ್ ಆಗಿದೆ. ಎಲ್ಲ ಡಿವೈಡ್ ಆಗಿದೆ. ಇಲ್ಲ ಟೈಲ್ಸ್ ಹಾಕೊಂಡಿದ್ದೀರಾ? ಇದು ಹೊಸದಾಗಿ ಮಾಡಿದೀವಿ ಸರ್. ಏನು ಅಂತಂದ್ರೆ ಇದು ನಮ್ದು ಐಡಿಯಾ ಅಲ್ಲ, ಓನರ್ದ ಐಡಿಯಾ. ಟಿವಿ ಯೂನಿಟ್ಗೋಸ್ಕರ. ಟಿವಿ ಯೂನಿಟ್ಗೆ ವುಡ್ ಎಲ್ಲ ಏನು ಬೇಡ, ನಾವು ಜಸ್ಟ್ ಟೈಲ್ಸ್ ಅಲ್ಲೇನೆ ಒಂದು ಇದಾಕೊಟ್ಟು ಮಾಡ್ಕೊಟ್ರೆ ಸಾಕು ಅಂತ ಮೇಲ್ಗಡೆ ಹಾಕೊಂತೀನಿ ಅಂತ. ಸರಿ ಸರಿ ಸರಿ. ಯಾವ್ದೋ ಒಂದು ಮನೇಲಿ ನೋಡಿದ್ರಂತೆ ಅದೇ ರೀತಿ ಮಾಡಿಸಿದ್ದಾರೆ. ಓಕೆ. ಅಂಡ್ ಈ ಕಡೆ ಬಂದ್ರೆ ಇದು ಕಂಪ್ಲೀಟ್ಲಿ ಓನರ್ ಮನೆಗೆ ಕಿಚನ್ ಸರ್. ಎಷ್ಟು ಏನು ಸೈಜ್ ಇದೆ ಕಿಚನ್ ಇದು? ಸರ್ ಈ ಕಿಚನ್ ಬಂದ್ಬಿಟ್ಟು ನಮಗೆ 8x10 ಇದೆ ಸರ್. 8x10? 8x10 ಇದೆ. ಹಾಂ ಸರ್. ಸೊ ಇಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದೀರಾ? ಟೈಲ್ಸ್ ಹಾಕಿ ಕೊಟ್ಬಿಟ್ಟಿದ್ದೀವಿ, ಮತ್ತೆ ಕೌಂಟರ್ ಮಾಡ್ಕೊಟ್ಟಿದ್ದೀವಿ. ಓಕೆ. ಅಂಡ್ ಇದು ಸ್ವಲ್ಪ ಇವರಿಗೆ ಓಪನ್ ಕಿಚನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸರಿ. ಬಟ್ ಏನಂತಂದ್ರೆ ಓನರ್ಗೆ ಓಪನ್ ಕಿಚನ್ ಇಷ್ಟ ಆಗಲ್ಲ. ಹಳ್ಳಿ ಸೈಡ್ ಎಲ್ಲ ಕ್ಲೋಸ್ಡ್ ಇರುತ್ತೆ. ಕ್ಲೋಸ್ಡ್ ಇರಲಿ ಅಂತ ಮಾಡಿದೀವಿ. ಮತ್ತೆ ಸಜ್ಜಾನು ಅಷ್ಟೇನೆ. ಇವಾಗ ಯೂಶಲಿ ಈ ಕಡೆ ಸಜ್ಜ ಹಾಕಿದ್ರೆ ಈಸಿ ಆಗೋದು. ಹೌದು. ಬಟ್ ಅವ್ರಿಗೆ ವಾಸ್ತು ಪ್ರಕಾರ ಈ ಸೈಡ್ ಅಲ್ಲಿ ಸಜ್ಜ ಬೇಡ ಅಂತ ಉಲ್ಟಾ ಹಾಕ್ಸ್ಕೊಂಡು ಉಲ್ಟಾ ಹಾಕ್ಸಿದ್ದಾರೆ. ಓಕೆ. ಅಂಡ್ ಇಲ್ಲೂ ಕೂಡ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಹೌದು. ಸರಿ ಸರಿ ಸರಿ. ಓಕೆ. ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಇದೆಲ್ಲ ಕಂಪ್ಲೀಟ್ ಡೈನಿಂಗ್ ಏರಿಯಾ ಸರ್. ಡೈನಿಂಗ್ ಏರಿಯಾನಾ? ಇಲ್ಲೇ ಡೈನಿಂಗ್ ಏರಿಯಾ ಎಲ್ಲ ಇಲ್ಲೊಂದು ಇದು ಹಾಕಿದ್ದೀರಾ? ಇಲ್ಲೊಂದು ಡೈನಿಂಗ್ ಏರಿಯಾ ಅಂತ ಇಲ್ಲೊಂದು ವಾಶ್ ಬೇಸಿನ್ ಹಾಕಿದ್ದೀವಿ. ರೂಮ್ಗೆ ಹೋಗ್ಬಿಡೋಣ? ಹಾಂ ಸರ್. ಈ ರೂಮ್ ಸೈಜ್ ಏನು ಸರ್ ಇದು? ಸರ್ ರೂಮ್ ಡೋರ್ ತೋರಿಸ್ಬಿಡೋಣ ಫಸ್ಟ್. ಸರ್ ರೂಮ್ ಡೋರ್ ಬಗ್ಗೆ ಹೇಳಿ ಸರ್. ರೂಮ್ ಡೋರ್ ಇದು ಸ್ವಲ್ಪ ಲೇಟೆಸ್ಟ್ ಡೋರ್ ಏನೇ ಸರ್. ಇದು ಲ್ಯಾಮಿನೇಟೆಡ್ ಡೋರ್ ಏನೇ. ಲ್ಯಾಮಿನೇಟೆಡ್ ಡೋರ್ ಇದು? ಲ್ಯಾಮಿನೇಟೆಡ್ ಡೋರ್ ಏನೇ. ಇದು ಬಟ್ ಎಲ್ಲ ಗ್ರೂಸ್ ಎಲ್ಲ ಡಿಸೈನ್ಸ್ ಇದೆ. ಓಕೆ. ಸ್ವಲ್ಪ ಡಿಸೈನ್ ಆಗಿದೆ. ಮತ್ತೆ ಹ್ಯಾಂಡಲ್ಸ್ ಎಲ್ಲಾನು ಬ್ರಾಸ್ ಕೋಟೆಡ್ ಹಾಕೊಟ್ಬಿಟ್ಟಿದ್ದೀವಿ. ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಈ ಕಂಪ್ಲೀಟ್ ಡೋರ್ ಬಂದ್ಬಿಟ್ಟು ನಮಗೆ ವಿತ್ ಹ್ಯಾಂಡಲ್ಸ್ ಎಲ್ಲ ಸೇರಿ 8,000 ರೂಪಾಯಿ ಗಂಟೆ ಆಗುತ್ತೆ. 8,000 ರೂಪಾಯಿ ತನಕ ಆಗುತ್ತೆ. ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ರೂಮ್ ಸೈಜ್ ನೀವು ನೋಡ್ಬೋದು ದೊಡ್ಡದಾಗಿದೆ. 14x16 ಇದೆ ಸರ್. 14x16 ಇದು? ದೊಡ್ಡ ರೂಮ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಇದೆ. ಎಲ್ ಶೇಪ್ ಅಲ್ಲಿ ಸಜ್ಜೆ ಹಾಕ್ಬಿಟ್ಟಿದ್ದೀವಿ. ಅದಾದ್ಮೇಲೆ ಲೈಕ್ ವಾಲ್ರೂ ಬೇರೆ ಅದನ್ನೆಲ್ಲ ಇಲ್ಲೆಲ್ಲ ಇಲ್ಲೊಂದು ಕುಬೇರ್ ಮೂಲೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಾಲ್ರೂ ಬರುತ್ತೆ. ಓಕೆ. ಮೇಲ್ಗಡೆ ಲಾಫ್ಟ್ ಕ್ಲೋಸ್ ಬಂದ್ಬಿಡುತ್ತೆ. ಮತ್ತೆ ಇದು ಅಟ್ಯಾಚ್ ಟಾಯ್ಲೆಟ್ ಸರ್. ಸೈಜ್ ಏನು ಸರ್ ಟಾಯ್ಲೆಟ್ದು? ಸರ್ ಇದು 4x7 ಸರ್. 4x7 ಇದು? ಒಂದು ವಾಲ್ ಹೈಲೈಟ್ ಟೈಲ್ ಅಂತ ಹಾಕಿದೀವಿ. ಇನ್ನೊಂದು 3 ಸೈಡ್ ಕೂಡ ನಾರ್ಮಲ್ ಟೈಲ್ಸ್ ಹಾಕಿದೀವಿ. ಹೈಟ್ ಬಂದ್ಬಿಟ್ಟು 8 ಅಡಿ ಟೈಲ್ಸ್ ಹಾಕಿದೀವಿ ಸರ್. ಕೆಳಗಡೆ ಆಂಟಿಸ್ಕಿಡ್ ಸರ್. ಇದೊಂದು ಗ್ರಾನೈಟ್ ಹಾಕಿದೀವಿ ಮಧ್ಯದಲ್ಲಿ. ಅದರಲ್ಲಿ ಆಂಟಿಸ್ಕಿಡ್ ಗ್ರಾನೈಟ್ ಹಾಕ್ಬಿಟ್ಟು ಕಾಲು ಉಜ್ಕೊಳ್ಳೋಕೆ ಅದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಿಕ್ಕಿದೆಲ್ಲ ಟೈಲ್ಸ್ ಹಾಕ್ಬಿಟ್ಟಿದೀವಿ ಸರ್. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಸರ್ ಫಿಟ್ಟಿಂಗ್ಸ್ ಎಲ್ಲ ಇಲ್ಲಿ ಪ್ಯಾರಿವರ್ ಯೂಸ್ ಮಾಡಿದೀವಿ ಸರ್. ಕಂಪ್ಲೀಟ್ ಪ್ಯಾರಿವರ್ ಯೂಸ್ ಮಾಡಿರೋದು. ಯೂಸ್ ಮಾಡಿದೀವಿ. ಓಕೆ. ಸೂಪರ್ ಆಗಿದೆ ಸರ್. ಅಂಡ್ ಡೋರ್ ಇದು WPC ಡೋರ್? WPC ಡೋರ್ಸ್ ಸರ್. ಬಾಡಿಗೆ ಮನೆಗೆಲ್ಲ PVC ಡೋರ್ಸ್ ಹಾಕಿದೀವಿ. ಓಕೆ. ಇದೆಲ್ಲ WPC ಡೋರ್ಸ್ ಸರ್. ವಾಟರ್ ಪ್ರೂಫ್ ಅಲ್ವಾ ಇದು? ಹೌದು ಸರ್. ವಿತ್ ಫ್ರೇಮ್ WPC ಡೋರ್ಸ್ ಸರ್. ಓಕೆ. ಬನ್ನಿ ಸರ್ ಇನ್ನೊಂದು ರೂಮ್ ಹೋಗೋಣ. ಸರ್ ಈ ರೂಮಲ್ಲೂ ಸೇಮ್ ಡೋರ್ ಅಲ್ವಾ ಇದು? ಸೇಮ್ ಡೋರ್ ಸರ್. ರೂಮ್ ಡೋರ್ ಕೂಡ ಸೇಮ್ ಅದು ಇದೆಲ್ಲ. ಓಕೆ. ಮತ್ತೆ ಸೈಜ್ ಏನಿದೆ ರೂಮ್ ಸೈಜ್? ಸರ್ ಈ ರೂಮ್ ಅಷ್ಟೇ ಸರ್. 14x16 ಬರುತ್ತೆ. 14x16? ಹೌದು ಸರ್. ಆ ರೂಮ್ ಇದಕ್ಕೆ ಏನಂದ್ರೆ ಅದರಲ್ಲಿ ಒಂದು ಫೈರ್ ಏರಿಯಾ ಜಾಸ್ತಿ ಬರುತ್ತೆ ಸರ್. ಓಕೆ ಓಕೆ ಓಕೆ. ಡೋರ್ ಓಪನ್ ಆಗಿದ ತಕ್ಷಣ ಅದೊಂದು ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಸರಿ ಒಂದು ಸ್ವಲ್ಪ ದೊಡ್ಡದು ಮಾಡಿದ್ದೀವಿ. ಓಕೆ. ರೂಮ್ ವೆರಿ ಸ್ಪೇಷಿಯಸ್ ಆಗಿದೆ ಸರ್. ಕಾಟ್ ಹಾಕೊಂಡು ನಾವು ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ದೊಡ್ಡದಿದೆ ಸರ್. ತುಂಬಾ ದೊಡ್ಡದಿದೆ ಸರ್. ಆಮೇಲೆ ಇಲ್ಲಿ ಇದ್ರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಫುಲ್ ಲೆಂತ್ ಅಲ್ಲಿ 2 ಟಾಯ್ಲೆಟ್ ಮಾಡಿದೀವಿ ಸರ್. ಓಕೆ. ಒಂದು ಆಚೆ ಕಡೆಯಿಂದ ಟಾಯ್ಲೆಟ್ ನೋಡೋದಲ್ಲ, ಆ ಟಾಯ್ಲೆಟ್ ಚಿಕ್ಕದು. ಹೌದು. 7 ಅಡಿಗೆ ಕಟ್ ಡೌನ್ ಮಾಡಿ ಅದ್ರ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಮಾಡ್ಬಿಟ್ಟಿದೀವಿ ಸರ್. ಸ್ಟೋರೇಜ್ ಹಾಕಿದ್ದೀವಿ ಇಲ್ಲಿ. ಸ್ಟೋರೇಜ್ ಮಾಡಿದ್ದೀವಿ. ಅಂಡ್
ಈ ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ಇದೊಂದು ಓ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇದೆಯಾ? ಸೇಮ್ WPC ಡೋರ್ ಅಲ್ವಾ ಇದು? ಹಾಂ 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 ಹಾಂ. ಸೈಜ್ ಏನಿದೆ ಸರ್ ಇದ್ರದ್ದು? ಸರ್ ಇದು 7/4 ಸರ್, ಸೇಮ್ ಸೈಜ್. ಸೇಮ್ ಅಲ್ಲೇನಿದೆ ಅದೇ ಥರ ಅಲ್ವಾ? ಬಟ್ ಇದ್ರ ಹಿಂದೆಗಡೆ ಇರೋದು ನಮಗೆ ಇನ್ನೊಂದು ಎಕ್ಸ್ಟ್ರಾ ಟಾಯ್ಲೆಟ್ ಸರ್. ಓಕೆ. ಅವಾಗಲೇ ಹೊರಗಡೆಯಿಂದ ನೋಡಿದ್ವಲ್ಲ ಆ ಟಾಯ್ಲೆಟ್ ಸರ್. ಓಕೆ ಸೂಪರ್ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿಗೆ ಒಂದು ಗೋಲ್ಡ್ ಕಲರ್ ಪ್ರಿಫರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ರಾಯಲ್ ಅಲ್ಲಿ ಒಂದು ಹೈಲೈಟ್ ವಾಲ್ ಮಾಡ್ಕೊಟ್ಟು ಒಂದು ವಾಲನ್ನ ಹೈಲೈಟ್ ಮಾಡ್ಬಿಟ್ಟಿದ್ದೀರಾ ಸರ್? ಮೇಲೆ ಹೋಗೋಕ್ಕಿಂತ ಮುಂಚೆ ಸ್ವಿಚಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ? ಸ್ವಿಚಸ್ ಇದರಲ್ಲಿ ಓನರ್ ಮನೆಗೆ ಲಿಶಾದ್ ಯೂಸ್ ಮಾಡಿದೀವಿ ಸರ್. ಲಿಜಾ ತುಂಬಾ ಚೆನ್ನಾಗಿರುತ್ತಲ್ವಾ ಇದು? ಸರ್ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ. ಆಮೇಲೆ ಬಾಡಿಗೆ ಮನೆಗೆಲ್ಲ ಹೈಫೈ ಯೂಸ್ ಮಾಡಿದೀವಿ. ಹೈಫೈ ಯೂಸ್ ಮಾಡಿದ್ದೀರಾ? ಓಕೆ ಬನ್ನಿ ಸರ್ ಮೇಲೆ ಹೋಗ್ಬೇಕು. 10 years ವಾರಂಟಿ, ಅದು 10 years ವಾರಂಟಿ. ಬನ್ನಿ ಸರ್ ಹೋಗೋಣ, ಮೇಲೆ ಹೋಗೋಣ ಸರ್. ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ಆ ಕಡೆ ಓನರ್ ಮನೆಗೆ ಹೋಗಿ ಎಂಟ್ರಿ ಇತ್ತು. ಹೌದು. ಇಲ್ಲಿಗೆ ಒಂದು ಯಾವ್ದು MS ಆಂಗಲ್ ಮಾಡ್ಬಿಟ್ಟು ಒಂದು ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸರಿ. ಈ ಕೆಳಗಡೆ ಪಾರ್ಕಿಂಗ್ ನೋಡಿದ್ರಲ್ಲ ಸರ್, ಹೌದು. ಪಾರ್ಕಿಂಗ್ ಮೇಲೆ ಒಂದು ರೂಫ್ ಹಾಕಿದ್ವು. ಆ ರೂಫ್ ನ ಇವ್ರಿಗೆ ಇಲ್ಲಿ ಏನು ತೋಟದಲ್ಲಿ ಬರೋದು ತೆಂಗಿನಕಾಯಿ ಅದು ಇದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂಥರ ಸ್ಟೋರೇಜ್ ಏರಿಯಾ ತರ ಆಯ್ತು ಇದು ಅಲ್ವಾ? ಸ್ಟೋರೇಜ್ ಏರಿಯಾ. ಓಕೆ. ಈ ಕಡೆ ಹೋದ್ರೆ, ಈ ಕಡೆ ಬಂದ್ರೆ ಇದಾಗ ಕಂಪ್ಲೀಟ್ ಅವ್ರಿಗೆ ಒಂದು ಈ ರೋಡ್ಗೆ ಒಂದು ಬಾಲ್ಕನಿ ಕಮ್ ಯುಟಿಲಿಟಿ ಸರ್. ಇದ್ರನ್ನು ನೀವು ನೋಡಬಹುದು ಕಂಪ್ಲೀಟ್ ಆಗಿ ಸೇಮ್ ಎಲಿವೇಶನ್ ಏನ್ ಮಾಡಿದೀವಲ್ಲ ಅದು ಈ ಕಡೆ ಎಲಿವೇಶನ್ ರೋಡ್ ವ್ಯೂ ಇರೋದ್ರಿಂದ ಸೇಮ್ ಅದೇ ಟೈಲ್ಸ್ ಮತ್ತೆ ಅದೇ ಪ್ಯಾಟರ್ನ್ ಕಂಟಿನ್ಯೂ ಮಾಡಿದ್ದೀರಾ? ಹೌದು ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಇದು ನಮಗೆ ಓನರ್ ಮನೆ ಒಳಗಡೆಯಿಂದ ಎಕ್ಸಿಟ್ ಆಗೋ ಡೋರು ಸರ್. ಸೊ ಇದು ಓನರ್ ಮನೆ ಒಳಗಡೆಯಿಂದ ಬರೋದು? ಮನೆ ಒಳಗಡೆಯಿಂದ ಆಚೆ ಬರೋದು ಒಂದು ಬ್ಯಾಕ್ ಡೋರ್ ಅಂತ ಹೇಳ್ಬೋದಲ್ವಾ? ಬ್ಯಾಕ್ ಡೋರ್. ಹೌದು ಸರ್. ಓಕೆ. ಯಾವ ಡೋರ್ ಸರ್ ಇದು? ಸರ್ ಇದು ಎಲ್ಲ ಇದು ರೆಡಿಮೇಡ್ ಡೋರ್ ಸರ್. ರೆಡಿಮೇಡ್ ಡೋರ್ ಇದು? ಫ್ರೇಮ್ ಬಂದ್ಬಿಟ್ಟು ಟೀಕ್ ಕೊಟ್ಟಿದ್ದೇನೆ. ಓ ಟೀಕ್ ಫ್ರೇಮ್ ಪೇಂಟ್ ಮಾಡ್ಬಿಟ್ಟಿದ್ದೀರಾ ಆದ್ರೆ? ಓಕೆ. ಡೋರ್ಸ್. ಸೊ ಪ್ಯಾಸೇಜ್ ಹಿಂಗೆ ಕಂಟಿನ್ಯೂ ಆಗುತ್ತೆ? ಪ್ಯಾಸೇಜ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಬಟ್ ಆ ಕಡೆಯಿಂದ ಈ ಕಡೆ ಆಕ್ಸೆಸ್ ಇಲ್ಲ ಸರ್. ಯಾಕಂದ್ರೆ ಇದು ಯುಟಿಲಿಟಿ ಪರ್ಪಸ್ ಅಂತ ಮಾಡಿದೀವಿ. ಓಕೆ. ಇಲ್ಲ ಸೇಫ್ಟಿ ಗ್ರಿಲ್ ಹಾಕೋಬೇಕು. ಇಲ್ಲಿ ಎಂಡ್ ಆಗುತ್ತೆ ಇದು? ಸರ್ ಇದು ಇಷ್ಟಿಗೆ ಎಂಡ್ ಆಗುತ್ತೆ. ಇಲ್ಲಿ ಇವರು ಇಲ್ಲೇನಾದ್ರೂ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ, ವಾಶ್ ಮಾಡೋದಕ್ಕೆ ಅದಕ್ಕೆಲ್ಲ ಏರಿಯಾ ಅಂತ ಪ್ಲಾನ್ ಮಾಡಿದೀವಿ. ಈ ಕಡೆ ಅವರು ಈ ಪ್ಯಾಸೇಜ್ ಬಂದ್ಬಿಟ್ಟು ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಸರ್, ಇವಾಗ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಅದಕ್ಕೆ ಯುಟಿಲೈಸ್ ಮಾಡ್ಬೋದು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಟ್ಯಾಪ್ ಎಲ್ಲ ಕೊಟ್ಟಿದ್ದೀರಾ? ಇಲ್ಲೊಂದು ಟ್ಯಾಪ್ ಇದೆ, ಇಲ್ಲೂ ಒಂದು ಟ್ಯಾಪ್ ಇದೆ. ಅಂಡ್ ಇಲ್ಲಿ ಸೀಲಿಂಗ್ ಹೈಟ್ ಹೇಳಿದ್ನಲ್ಲ ಸರ್, ಕೆಳಗಡೆ ಹೇಳಿದ್ನಲ್ಲ. ಹೌದು. ಇದು ನೋಡಿ ಸರ್, 7 feet ಅಲ್ಲೇನೆ ಲಿಂಟಲ್ ಲೆವೆಲ್ ಗೆ ನಾವು ಕಂಪ್ಲೀಟ್ ಕ್ಯಾಶ್ ಮಾಡಿದೀವಿ. ಕ್ಯಾಶ್ ಮಾಡ್ಬಿಟ್ಟಿದ್ದೀರಾ? ಲಿಂಟಲ್ ಲೆವೆಲ್ ಕ್ಯಾಶ್ ಮಾಡಿ ಬಿಕಾಸ್ ಆಫ್ ಎಲಿವೇಶನ್ ಪರ್ಪಸ್ ಗೆ ಅಂತ ಹೇಳ್ಬಿಟ್ಟು. ಓಕೆ. ಯಾಕಂದ್ರೆ ರೂಫ್ ಅಲ್ಲಿ ಮೋಲ್ಡ್ ಹಾಕೋದು ಈಸಿ ಸರ್. ರೂಫ್ ಅಲ್ಲಿ ಯಾಕಂದ್ರೆ ಸ್ಟೀಲ್ ಅಲ್ಲಿಂದ ಪ್ರೊಜೆಕ್ಷನ್ ಇರುತ್ತೆ. ಸರಿ. ಅದನ್ನ ಪ್ರೊಜೆಕ್ಷನ್ ತಗೊಂಡು ಹಾಕೋದು ಈಸಿ. ಬಟ್ ಈ ಲಿಂಟಲ್ ಲೆವೆಲ್ ಅಲ್ಲಿ ಹಾಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್, ಕಷ್ಟ ಆಗುತ್ತೆ ಇಲ್ಲಿ. ಹೌದು. ಪ್ರೊಜೆಕ್ಷನ್ ಎಲ್ಲ ಜಾಸ್ತಿ ಇರೋದ್ರಿಂದ ಓಕೆ ಓಕೆ. ಅದನ್ನ ಥ್ರೂ ಅಲ್ಲಿಂದ ಅಲ್ಲಿವರೆಗೂ ಮಧ್ಯದಲ್ಲಿ ಚಿಕ್ಕದಾಗಿ ಎಲಿವೇಶನ್ ಅವಾಯ್ಡ್ ಆಗದೆ ಹಂಗೆ ಸ್ವಲ್ಪ ಗೋಡೆಗಳು ಕಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನಾವು ರೂಫ್ ಹಾಕಿದೀವಿ. ಸ್ವಲ್ಪ ಕಷ್ಟಪಟ್ಟು ಮಾಡಿರೋದು ಇದು ಅಲ್ವಾ? ಸರಿ ಸರ್. ಮೇಲೆ ಇದಕ್ಕೆ ರೆಂಟಲ್ ಹೋಗೋಣ ಸರ್ ಇವಾಗ. ಇದು ರೆಂಟಲ್ ಪೋರ್ಷನ್ ಇರೋದಲ್ವಾ ಇದು? ಎಕ್ಸಾಕ್ಟ್ಲಿ ಕೆಳಗಡೆ ಹಿಂಗೆ ಎಂಟ್ರಿ ಇತ್ತಲ್ಲ ಓನರ್ ಮನೆಗೆ. ಹೌದು. ಆ ಎಂಟ್ರಿಲಿ ಬಂದ್ವಿ ಅಂದ್ರೆ ಇದು ನಾರ್ತ್ ಫೇಸಿಂಗ್ ಒಂದಿದೆ, ಆಮೇಲೆ ಈಸ್ಟ್ ಫೇಸಿಂಗ್ ಒಂದಿದೆ. ಫಸ್ಟ್ ನಾವು ನಾರ್ತ್ ಫೇಸಿಂಗ್ ಮನೆಯನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ 2 ಮನೆ ಇದೆಯಾ ಸರ್? 2 ಮನೆ ಇದೆ ಸರ್ ಮೇಲ್ಗಡೆ. ಅಂಡ್ ಕ್ಲಾಡಿಂಗ್ ಆಲ್ಮೋಸ್ಟ್ ಎಲ್ಲಾ ಕಡೆ ಸೇಮ್ ಕ್ಲಾಡಿಂಗ್ ಸರ್. ಯಾಕಂದ್ರೆ ಒಂದೇ ಪ್ಯಾಟರ್ನ್ ಎಲ್ಲ ಕಡೆ ಮೇಂಟೈನ್ ಮಾಡಿದೀವಿ. ಅದು ತುಂಬಾ ಎಲಿಗೆಂಟ್ ಆಗಿ ಬಂದಿದೆ. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಈ ವಿಂಡೋನು ಎಂಟ್ರಿ ಇರೋದ್ರಿಂದ ನಾವೇನೋ ವುಡ್ ವಿಂಡೋ ಕೊಟ್ರೆ ನಮಗೆ ತಡೆಯುತ್ತೆ ಪ್ಯಾಸೇಜ್ ಅಲ್ಲಿ. ಓಪನ್ ಸಡನ್ ಓಪನ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಸರಿ ನಾವೇನ್ ಮಾಡಿದೀವಿ, ಇಲ್ಲಿ ಮಾತ್ರ ಸ್ಲೈಡಿಂಗ್ ವಿಂಡೋ ಮಾಡ್ಬಿಟ್ಟಿದ್ದೀರಾ. ಒಳ್ಳೆ ಕೆಲಸ. ಅಂಡ್ ನೀವು ಆಲ್ರೆಡಿ ಕೆಳಗೆ ನೋಡಿದಂತ ಸೇಮ್ ಡೋರ್ ಅಲ್ವಾ ಇದು? ಸರ್ ಇದನ್ನು ಅಷ್ಟೇನೆ, ಇದು ರೆಡಿಮೇಡ್ ಡೋರ್. ಬಟ್ ಇದೆಲ್ಲ ಫ್ರೇಮ್ ಎಲ್ಲಾನು ಟೀಕ್ ಕೊಟ್ಟಿದ್ದೇನೆ. ಟೀಕ್ ಕೊಡುದು ಬಟ್ ಪೇಂಟ್ ಮಾಡ್ಕೊಂಡಿದ್ದೀವಿ. ಡಿಕೋ ಪೇಂಟ್ ತರ ಇದೆ ಇದು. ಓಕೆ ಸರ್. ಇದು ಎಷ್ಟು BHK ಮನೆ ಸರ್ ಇದು? ಇದು 1 BHK ಮನೆನೇ. ಓಕೆ. ನೀವು ನೋಡಬಹುದು ಸರ್ ಎಷ್ಟು ಸ್ಪೇಷಿಯಸ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ ಅಲ್ಲ ಸರ್ ಇದು? ಆಗಿದೆ ಸರ್. ಆಸ್ ಪರ್ ವಾಸ್ತು ಬರಂಗೆ ನಮಗೆ ವಾಯುಮೂಲೆಯಲ್ಲಿ ಟಾಯ್ಲೆಟ್ ಕೊಟ್ಟಿದೀವಿ, ಅಗ್ನಿ ಮೂಲೆಯಲ್ಲಿ ಕಿಚನ್ ಕೊಟ್ಟಿದೀವಿ, ಮತ್ತೆ ಕುಬೇರ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದೀವಿ. ಮಾಸ್ಟರ್ ಬೆಡ್ರೂಮ್ ಗೆ ನಮಗೆ ಅಟ್ಯಾಚ್ ಯಾವ್ದು ಬಾಲ್ಕನಿನೂ ಕೊಟ್ಟಿದೀವಿ. ಮತ್ತೆ ಒಂದು ಪೂಜಾ ರೂಮ್ ಕೊಟ್ಟಿದೀವಿ. ಮತ್ತೆ ಹಾಲ್ಗೂ ನೀವು ನೋಡಬಹುದು ಸರ್, ಕಂಪ್ಲೀಟ್ ಆಗಿ 2 ಕಡೆ ವಿಂಡೋ ಕೊಟ್ಟಿದೀವಿ ದೊಡ್ಡದಾಗಿ ವೆಂಟಿಲೇಷನ್ ಪರ್ಪಸ್ ಗೆ. ಕಂಪ್ಲೀಟ್ ಆಗಿ ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಕೆಳಗಡೆ ಫ್ಲೋರಿಂಗ್ ಏನ್ ಹಾಕಿರೋದು? ಇದು ಗ್ರಾನೈಟ್ ಸರ್. ಎಷ್ಟು ರೂಪಾಯಿ ಗ್ರಾನೈಟ್ ಇದು? ಇದು 70-80 ರೂಪೀಸ್ ಅಷ್ಟೇನೆ ಸರ್. 70-80 ರೂಪಾಯಿ ಗ್ರಾನೈಟ್ ಇದು. ಓಕೆ. ಸೊ ಫಸ್ಟ್ ಕಿಚನ್ ಇಂದ ಸ್ಟಾರ್ಟ್ ಮಾಡೋಣ. ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಇದು 6x12 ಇದೆ ಸರ್ ಸೈಜ್. 6x12. 6x12 ಇದೆ. ಓಕೆ. ಉದ್ದ ಇದೆ ಅದರಲ್ವಾ ಇದು? ಉದ್ದ ಇದೆ. ಇಲ್ಲಿ ಏನೇನ್ ಮಾಡಿದೀರಾ ನೀವು ಸರ್? ಇದರಲ್ಲಿ ಒಂದು ಕೌಂಟರ್, ನೀವು ಕಿಚನ್ ಕೌಂಟರ್ ಟಾಪ್ ಮಾಡಿದೀವಿ. ಅಂಡ್ ಇಲ್ಲಿ ಫ್ರಿಡ್ಜ್ ಇಡಕ್ಕಂತಾನೆ ಸಪರೇಟ್ ಒಂದು ಪೊಸಿಷನ್ ಏರಿಯಾ ಪ್ಲಾನ್ ಮಾಡಿದೀವಿ. ಬಟ್ ಟೈಲಿಂಗ್ ನೋಡ್ಬೋದು ಸರ್, ವಾಲ್ ಟೈಲಿಂಗ್ ಇಲ್ಲಿಂದ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಹಾಕ್ಬಿಟ್ಟಿದೀವಿ. ಎಂಡ್ ಟು ಎಂಡ್ ವರೆಗೆ ಹಾಕಿದ್ದೀರಾ. ಆಮೇಲೆ ಇದು ಬಂದ್ಬಿಟ್ಟು 30 mm ಥಿಕ್ ಗ್ರಾನೈಟ್ ಸರ್.
ಯಾವ್ದು ಸರ್ ಇದು ಕೆಳಗಡೆ ಇದೆ ಇದು 30 mm ಇದು ಓಕೆ ಓಕೆ ಸದ್ಯಕ್ಕೆ ಇಂಟೀರಿಯರ್ ಏನು ಪ್ಲಾನ್ ಇರ್ಲಿಲ್ವಲ್ಲ ಅದಕ್ಕೋಸ್ಕರನೇ ಅವರಿಗೆ ಬಟ್ ಎಲ್ಲ ಸ್ಟೋರೇಜ್ ಆಗೋ ತರ ಎಲ್ಲ ಮೇಲ್ಗಡೆ ಸಜ್ಜೆ ಎಲ್ಲ ಮೇಲೆ ಮಾಡ್ಬಿಟ್ಟಿದ್ದೀರಾ ಸಜ್ಜಾ ಕೊಟ್ಬಿಟ್ಟಿದೀವಿ ಮತ್ತೆ ಆಕ್ವಾಗಾರ್ಡ್ ಪಾಯಿಂಟ್ಸ್ ಮತ್ತೆ ಕಿಚನ್ ಏನೇನ್ ಬೇಕಾಗಿರೋದು ಎಂಡ್ ಟು ಎಂಡ್ ಎಲ್ಲಾನು ರೆಡಿ ಎಲ್ಲ ಮಾಡ್ಬಿಟ್ಟಿದ್ದೀರಲ್ವಾ ರೆಡಿ ಸರ್ ಮುಂದೆ ಹೋಗೋಣ. ಇದ್ರಲ್ಲಿ ಇನ್ನೊಂದು ಸರ್ ಇನ್ನೂ ಸ್ವಲ್ಪ ಗ್ರಾನೈಟ್ ಉಳಿದಿತ್ತು, ಓಕೆ ಅದನ್ನ ಓನರ್ ಪ್ರಿಫರ್ ಮಾಡ್ಕೊಂಡು ಇದನ್ನು ಕಿಚನ್ ಬಾಟಮ್ ಕೂಡ ಗ್ರಾನೈಟ್ ಹಾಕ್ಬಿಟ್ಟಿದ್ರೆ ಇಲ್ಲಿ ಯೂಶಲಿ ಹಾಕಲ್ಲ ಯಾರು, ಎಲ್ಲೂ ಹಾಕಲ್ಲ. ಹೌದು. ಪೂಜಾ ರೂಮ್ ನೋಡ್ಬಿಡ ಸರ್. ಪೂಜಾ ರೂಮ್ ಬಂದ್ವಿ ಅಂತಂದ್ರೆ ಇದನ್ನು ಕೂಡ ರೆಡಿಮೇಡ್ ಡೋರ್ ಬಟ್ ಟೀ ಕುಡ್ ವಾಸ್ಕಲ್, ಓಕೆ ಮತ್ತೆ 7 ಅಡಿ ಗಂಟೆ ಟೈಲ್ಸ್ ಹಾಕಿದೀವಿ, ವೈಟ್ ಕಲರ್ ಟೈಲ್ಸ್. ಇದು ಸೈಜ್ ಏನು ಪೂಜಾ ರೂಮ್ದು? ಸರ್ ಇದು ಸೈಜ್ ಬಂದ್ಬಿಟ್ಟು 3.5 by 3.5 ಇದೆ ಸರ್. ಓಕೆ ಸೇಮ್ ಗ್ರಾನೈಟ್ ಕಂಟಿನ್ಯೂ ಆಗಿದೆ. ಹೌದು ಸರ್. ಅಂಡ್ ಇಲ್ಲಿ ದೇವ್ರ ಇಡೋದಕ್ಕೆ ಇದೆಲ್ಲ ಮಾಡಿದ್ರೆ ಅದಕ್ಕೆ ಒಂದು ಒಮೆಗಾ ಶೇಪ್ ಒಂದು ಗ್ರಾನೈಟ್ ಮಾಡಿದೀವಿ. ಓಕೆ ಇದನ್ನು ಒಂದು ಸ್ಟೆಪ್ ಮಾಡಿದೀವಿ ಸರ್. ವಾಸ್ಕಲ್ ಹೈಟ್ ಮಾಡಿದಿರಲ್ವಾ ಇದು? ಓನರ್ ಬೇಕು ಅಂತ ಹೇಳಿದ್ರು, ಕರೆಕ್ಟ್ ಆಗಿ ಪೂಜಾ ಮನೆ ಹೈಟ್ ಅಲ್ಲಿ ಇರ್ಬೇಕಂತಂದಿದ್ದಕ್ಕೆ ಎಲ್ಲ ಮನೆಗಳನ್ನು ಹೈಟ್ ಮಾಡ್ತೀರಾ. ಓಕೆ ಬನ್ನಿ ಸರ್ ರೂಮ್ಗೆ ಹೋಗ್ಬಿಡೋಣ. ಫಸ್ಟ್ ರೂಮ್ದು ಡೋರ್ ಹೇಳಿ ಸರ್, ಯಾವ್ದಿದು ಸರ್? ಇದು ರೆಡಿಮೇಡ್ ಡೋರ್ ಸರ್, ಲ್ಯಾಮಿನೇಟೆಡ್ ಡೋರ್. ಲ್ಯಾಮಿನೇಟೆಡ್ ಡೋರ್ ಎಷ್ಟಾಗುತ್ತೆ ಸರ್ ಈ ಡೋರ್ಗಳು? ಸರ್ ಇದೊಂದು 3,500 ರೂಪಾಯಿ ಆಗುತ್ತೆ ಸರ್. 3.5. ಹೌದು ಸರ್. ಸರ್ ರೂಮ್ ಸೈಜ್ ಏನಿದೆ ಸರ್? ರೂಮ್ ಸೈಜ್ ನಮಗೆ 12 by 11 ಇದೆ ಸರ್. 12 by 11. ಹೌದು ಸರ್. ಓಕೆ ಅಂಡ್ ಒಂದೇ ಒಂದು ಸಜ್ಜೆ ಹಾಕ್ಬಿಟ್ಟಿದ್ದೀರಿ ಇಲ್ಲ ಅಲ್ವಾ? ಒಂದ್ ಸೈಡ್ ಸಜ್ಜೆ ಹಾಕಿದೀವಿ, ಮತ್ತೆ ವಿಂಡೋ ಇದನ್ನೆಲ್ಲ ಪ್ರಾವಿಷನ್ ಮಾಡ್ಕೊಂಡು ವಿಂಡೋ ಪ್ರಾವಿಷನ್ ಮಾಡಿದ್ದೀರಾ. ಪೇಂಟಿಂಗ್ ಅಲ್ಲಿ ನೋಡ್ಬೋದು ಸರ್, ಒಂದು ಹೈಲೈಟ್ ಕಲರ್ ಅಂತ. ಇಲ್ಲೊಂದು ಹೈಲೈಟ್ ಕಲರ್ ಆಡ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಓಕೆ ಆಮೇಲೆ ಈ ರೂಮ್ಗಳಿಗೂ ಕೂಡ ನಮಗೆ ಒಂದೊಂದು ಬಾಲ್ಕನಿ ಮಾಡಿದೀವಿ. ಇಲ್ಲಿ ಬಾಲ್ಕನಿ ಸಿಗುತ್ತೆ ಇಲ್ಲಿ ಸರ್. ನೋಡಿ ಸರ್, ಇದನ್ನು ಕೂಡ ಇದು ಇಲ್ಲಿ ಗಂಟ ನಮಗೆ ವಾಲ್ ಮಾಡ್ಕೊಂಡಿದೀವಿ, ಒಂದ್ 2 ಅಡಿ ಗಂಟ. ಅದ್ರ ಮೇಲ್ಗಡೆ ಎಸ್ ಇದು ಮಾಡಿರೋದು ಬಾಕ್ಸ್ ಟೈಪ್ ಮಾಡಿದಿರಲ್ವಾ ಇದನ್ನ? ಇಂಡಿವಿಜುವಲ್ ಪ್ರೈವೇಟ್ ಬಾಲ್ಕನಿಗಳು. ಓಕೆ ಓಕೆ. ಅದಕ್ಕೆ ಇದಕ್ಕೆಲ್ಲ ಏನು ಜಾಯಿಂಟ್ ಏನಿಲ್ಲ. ಸೊ ಬನ್ನಿ ಸರ್. ಸೊ ವಾಶ್ರೂಮ್ ಏನ್ ಸೈಜ್ ಇದೆ ಸರ್ ಇಲ್ಲಿ? ಸರ್ ವಾಶ್ರೂಮ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದೀವಿ ಸರ್. ದೊಡ್ಡದಿದೆಯಾ ಇಲ್ಲಿ? ಓಕೆ. ಆಲ್ಮೋಸ್ಟ್ ಒಂದು 5 by 7 ಇಲ್ಲ 8 ಬರುತ್ತೆ ಸರ್ ಅದು. 5 by 7. ಹೌದು ಸರ್. PVC ಡೋರ್ಸ್ ಹಾಕಿದಿರಲ್ವಾ? ಡೋರ್ಸ್. ಹೌದು ಸರ್. ಓಕೆ. ರೆಂಟ್ ಹೌಸ್ ಇರೋದ್ರಿಂದ PVC ಡೋರ್ಸ್ ಹಾಕಿದೀವಿ. 5 by 7 ಮಾಡಿದ್ದೀರಾ? 7 ಮಾಡಿದೀವಿ. ಇಂಡಿಯನ್ ಇದು ಮಾಡಿರೋದಲ್ವಾ ಇದು? ಕೆಳಗಡೆ ಸಜ್ಜೆನೂ ಅಷ್ಟೇ. ಇವಾಗ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಏರಿಯಾಗೆ ಸಜ್ಜಾ ಕೂಡ ಹಾಕೊಟ್ಟಿದ್ದೀರಾ. ಸೂಪರ್ ಸರ್. ಇನ್ನೊಂದು ಟಾಯ್ಲೆಟ್ ಒಳಗಡೆ ಬರ್ಬೇಕಾಗಿದೆಲ್ಲ ಗೀಸರ್ ಪಾಯಿಂಟ್ಸ್, ಸೋಲಾರ್ ಪಾಯಿಂಟ್ಸ್, ಮತ್ತೆ ಲೈಟ್ಸ್, ಮತ್ತೆ ಯಾವ್ದು ವಾಟರ್ ಹೀಟರ್ ಓಡಿಸೋದಕ್ಕೆ ಪವರ್ ಸಪ್ಲೈ ಎಲ್ಲಾನು ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದ್ದೀರಾ ಸರ್. ಆಮೇಲೆ 32 amps ಏನೇನು ಸ್ವಿಚಸ್ ಬೇಕಲ್ಲ ಅದೆಲ್ಲಾನು ಎಂಡ್ ಮಾಡ್ಕೊಟ್ಟಿದೀವಿ. ಆಮೇಲೆ ಈ ರೂಮ್ಗಳಲ್ಲೂ ಕೂಡ 2 way ಸ್ವಿಚಸ್ ಇದೆ, ಮತ್ತೆ ಹಾಲ್ ಅಲ್ಲೂ ಕೂಡ ಎಲ್ಲಾ ತರದ ಪ್ರೊವಿಷನ್ಸ್ ಇದೆ. ಟಿವಿ ಯೂನಿಟ್ ಸಪರೇಟ್ ಆಗಿ ಮತ್ತೆ ಫ್ಯಾನ್ ಪಾಯಿಂಟ್ಸ್ ಪ್ರತಿಯೊಂದನ್ನು ನೀಟಾಗಿ ಮಾಡ್ಕೊಟ್ಟಿದ್ದೀರಾ. ಬಟ್ ಇಲ್ಲಿ ಬೆಳಕು ಗಾಳಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಈ ವಿಂಡೋ ಇರ್ಬೋದು, ಈ ಕ್ರಾಸ್ ವೆಂಟಿಲೇಷನ್ ಮಾಡಿರೋದ್ರಿಂದ ಎಷ್ಟೊಂದು ಬೆಳಕು ಮತ್ತೆ ವಿಂಡೋ ಇದು ಗಾಳಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಮನೆಗೆ ಹೋಗ್ಬಿಡೋಣ ಸರ್ ಇವಾಗ. ಬನ್ನಿ. ಸೊ ಇದು ಇನ್ನೊಂದು ಮನೆ ಅಲ್ವಾ ಇದು? ಹೌದು ಸರ್, ಇದು ಇನ್ನೊಂದು ರೆಂಟ್ ಹೌಸ್. ಇದು ಆಸ್ ಯೂಶುವಲ್ ಓನರ್ ಮನೆ ಫೇಸಿಂಗ್ ಅಲ್ಲೇನೆ ಬರುತ್ತೆ. ಈಸ್ಟ್ ಫೇಸಿಂಗ್ ಅಲ್ಲಿ, ಈಸ್ಟ್ ಫೇಸಿಂಗ್ ಇವರು ಒಂದು ಬಾಲ್ಕನಿ ದೊಡ್ಡದಾಗಿರುತ್ತೆ. ಮನೆ ಮುಂದೆ ಅವರು ಕುತ್ಕೊಳ್ಳೋದಕ್ಕೆ ಅದಕ್ಕೆ ಎಲ್ಲದಕ್ಕೂ ಪ್ರೈವೇಟ್ ಏರಿಯಾನೇ ಇರುತ್ತೆ ಸರ್. ಓಕೆ, ಕಂಪ್ಲೀಟ್ ಆಗಿರುತ್ತೆ. ಸೇಮ್ ಕೆಳಗಡೆ ಮಾಡ್ದಂಗೆ ಸೇಮ್ ವಿಂಡೋ ಮಾಡ್ಬಿಟ್ಟಿದ್ದೀವಿ. ಇಲ್ಲೂ ಕೂಡ ಮಾಡಿದ್ದೀವಿ. ಈ ಕಡೆ ರೈಲಿಂಗ್ಸ್ ಸರ್ ಇದು? ಈ ಕಡೆ ಹೌದು ಸರ್. ಎಷ್ಟು ಒಂದು 1.5 ಅಡಿ ರೈಲಿಂಗ್ಸ್ ಹಾಕಿರ್ಬೋದು ಮೇಲ್ಗಡೆ ಇಲ್ಲಿ? ಇಲ್ಲ, ಹೌದು ಸರ್, 1.5 ಅಡಿ ಗೋಡೆ ಕಟ್ಟಿದೀವಿ. ಮತ್ತೆ ಇದು ಒಂದು 2 ಅಡಿ ರೈಲಿಂಗ್ಸ್ ಹಾಕೊಂಡು 2 ಅಡಿ ರೈಲಿಂಗ್ಸ್ ಹಾಕಿದ್ದೀವಿ. 3 ಅಡಿ ಹೈಟ್ ಬಂದಿದೆ. 3.5 ಅಡಿ ಬರುತ್ತೆ. ಓಕೆ ಫೈನ್. ಆಮೇಲೆ ಫ್ರೇಮ್ ಅಷ್ಟೇ ಸರ್. ಬಾಡಿಗೆ ಮನೆಗೂ ಕೂಡ 6 by 4 ಫ್ರೇಮ್ ಹಾಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಡೋರ್ಗಳಿಗೆ ಅಂಡ್ ಇದಕ್ಕಿನ್ನ ಯಾರು ಬಂದಿಲ್ಲ. ಸೈಜ್ ಏನಿದೆ ಸರ್ ಇದು ಹಾಲ್ದು? ಸರ್ ಈ ಹಾಲ್ ಬಂದ್ಬಿಟ್ಟು ನಮಗೆ ಕಡಿಮೆ ಅಂತಂದ್ರೂ ಒಂದು 14ಕ್ಕೆ 16 ಇದೆ ಸರ್. ಎಷ್ಟು ಸರ್? 14 by 16 ಇದೆ ಸರ್. 14 by 16. ಹೌದು ಸರ್. ಓಕೆ, ಸೇಮ್ ಗ್ರಾನೈಟ್ ಅಲ್ವಾ ಇಲ್ಲಿ? ಸೇಮ್ ಗ್ರಾನೈಟ್. ಕಿಚನ್ ಸೈಜು ಸರ್? ಕಿಚನ್ ಸೈಜ್ ಆ ಕಡೆ ಕಿಚನ್ ಏನು ಕೊಟ್ಟಿದ್ವಲ್ಲ ಅದೇ 6 by 12 ಇದೆ ಸರ್. ಅಷ್ಟೇ, ಸೇಮ್ ಅಲ್ವಾ ಇದು? ಸೇಮ್ ಸೈಜ್ ಇದೆ. ಓಕೆ, ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಇಲ್ಲಿಗೆ ಫ್ರಿಡ್ಜ್ ಪಾಯಿಂಟ್ ಮಾಡಿದೀವಿ. ಅಂಡ್ ಇದಕ್ಕೆ ನಮಗೆ ಸಿಂಕ್ ಕೂಡ ಇಲ್ಲೇ ಕೊಟ್ಕೊಂಡಿದ್ದೀವಿ. ಎಲ್ಲ ಇಲ್ಲೇ ಪ್ರಾಪರ್. ಕೆಳಗಡೆ ಗ್ರಾನೈಟ್ ಫೆಸಿಲಿಟೀಸು ಪ್ರತಿಯೊಂದನ್ನು ಅಲ್ಲಿ ಬಾಟಮ್ ಅಲ್ಲಿ ಗ್ರಾನೈಟ್ ಹಾಕೊಳ್ಳೋದಿರಲಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಟ್ಟಿದ್ದೀವಿ. ಇದೇನಾದ್ರೆ ಸ್ವಲ್ಪ ಇನ್ನ ಕೆಲಸಗಳು ನಡೀತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಇನ್ನ ಕ್ಲೀನಿಂಗ್ ಮಾಡ್ಕೊಟ್ಟಿಲ್ಲ. ಓಕೆ, ಹ್ಯಾಂಡ್ ಓವರ್ ಮಾಡ್ಕೊಡ್ಬೇಕು ಸರ್ ಇನ್ನ. ಸರಿ. ರೂಮ್ ಸೈಜು ಸರ್? ಈ ರೂಮ್ ಸೈಜನ್ನು ಕೂಡ ನಮಗೆ ಪಕ್ಕದ ರೂಮ್ ಥರನೇ 12 by 11 ಸಿಗುತ್ತೆ ಸರ್. 12 by 11. ಹೌದು ಸರ್, 12 by 11 ಸಿಗುತ್ತೆ. ಅಂಡ್ ಇವ್ರಿಗೂ ಕೂಡ ಒಂದು ಬಾಲ್ಕನಿ ಇದೆ ಅಲ್ವಾ? ಕೂಡ ಪ್ರೈವೇಟ್ ಬಾಲ್ಕನಿ ಇದೆ ಸರ್. ಓಕೆ. ಹಾಂ ಸರ್, ಚೆನ್ನಾಗಿ ಮಾಡಿದ್ದಾರೆ ಸರ್. ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ವಿಂಡೋಗಳು ಕೊಟ್ಟಿರೋದ್ರಿಂದ ದೊಡ್ಡದಾಗಿದೆ. ಆಮೇಲೆ ಇದಕ್ಕೆ ಗ್ಲಾಸಸ್ ನೋಡ್ಬೋದು. ಇದಕ್ಕೆ ಸ್ವಲ್ಪ ಡಿಸೈನ್ಸ್ ಗ್ಲಾಸಸ್ ಪ್ಲಾನ್ ಮಾಡಿ ಫ್ರಾಸ್ಟೆಡ್ ಗ್ಲಾಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಎಚಿಂಗ್ ಮಾಡಿರೋ ಗ್ಲಾಸ್ ಹಾಕಿದ್ದೀರಾ ಅಲ್ವಾ? ಓಕೆ, ಸೂಪರ್ ಸರ್. ಸೊ ಪೇಂಟಿಂಗ್ ಕೂಡ ಒಂದು ಹೈಲೈಟೆಡ್ ಪೇಂಟ್ ಮಾಡಿದ್ದೀವಿ. ಓಕೆ, ಎದುರುಗಡೆ ಆಕ್ಚುಲಿ ಅದು ಮಾಡಬೇಕಾಗಿತ್ತು. ಮಾಡೋಣ ಅಂದ್ರೆ ಅಲ್ಲಿ
ವಿಂಡೋ ಡೋರ್ ಎರಡು ಇರೋದ್ರಿಂದ ಹಾಂ 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 ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸರಿ ಸರ್, ಓಕೆ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಕಂಪ್ಲೀಟಾಗಿ ಈ ಹಾಲ್ ಏರಿಯಾ ಸರ್. ಓಕೆ. ಹಾಲ್ ಜೊತೆಗೆ ನಮಗೆ ಟಾಯ್ಲೆಟ್ ಸರ್. ಟಾಯ್ಲೆಟ್ ತುಂಬ ದೊಡ್ಡದಾಗಿದೆ ಸರ್ ಇಲ್ಲಿ. ಸರ್ ದೊಡ್ಡದಾಗಿದೆ ಸರ್. ಇಂಡಿಯನ್ ಮಾಡಿದ್ದೀರಾ? ಮಾಡಿದ್ವಿ. ಮೇಲ್ಗಡೆ ಸ್ಟೋರೇಜ್ ಮಾಡಿದ್ದೀವಿ. ಗೀಸರ್ ಪಾಯಿಂಟ್ ಎಲ್ಲ ಬಿಟ್ಬಿಟ್ಟಿದ್ದೀರಾ ಇಲ್ಲಿ? ಮಾಡ್ಕೊಟ್ಬಿಟ್ಟಿದ್ದೀವಿ. ಸೂಪರ್ ಸರ್. ಇಲ್ಲಿಂದ ಎಲ್ಲಿ ಹೋಗ್ತೀವಿ ಸರ್ ಇವಾಗ? ಸರ್ ಇಲ್ಲಿಂದ ನಾವು ಕೆಳಗಡೆ ಓನರ್ ಮನೆಗೆ ಹೋಗ್ಬೋದು, ಮತ್ತು ಮೇಲ್ಗಡೆ ಇನ್ನೊಂದು ಮನೆ ಇದೆ. ಓಕೆ. ಅದು 1 BHK ಥರ ಇದೆ. ಓಕೆ. ಆಮೇಲೆ ಇಲ್ಲಿ ಪೂಜಾ ರೂಮ್ ನೋಡ್ಬೋದು ಸರ್. ಇದು ಪೂಜಾ ರೂಮ್ ಸೈಜ್ ಏನು ಸರ್ ಇದು? ಸರ್ ಇದು 3.5 by 3 ಸರ್. 3.5ಗೆ 3 ಇದು. 7 feet ಟೈಲ್ಸು, ಹೌದು ಸರ್. ಕೆಳಗಡೆ ಗ್ರಾನೈಟ್ ಅಲ್ವಾ? ಶೇಪ್ ಗ್ರಾನೈಟ್. ಅಂಡ್ ಇದು ಒಂದು ಸ್ಟೆಪ್ ಪ್ರೈಸ್ ಸರ್. ಸೊ ಒಂದು ಹೈಟ್ ಮಾಡಿಬಿಟ್ಟಿದ್ದೀರಾ. ವೀಕ್ಷಕರೇ ನೋಡಿ, ಇಲ್ಲಿಂದ ಹತ್ಬಿಟ್ಟು ಮೇಲೆ ಹೋಗ್ಬೇಕು ಸರ್. ಬೆಟರ್ ಇದೆ ಆ್ಯಕ್ಚುಲಿ. ಸರ್ ಈ ಡೋರ್ ಎಷ್ಟಾಯ್ತು ಸರ್ ಇದು ಕಾಸ್ಟಿನದ್ದು? ಸರ್ ಇದನ್ನು ಬರುತ್ತೆ ಸರ್ ನಮ್ಗೆ ಒಂದು 30-35 ಸಾವಿರ ರೂಪಾಯಿ ಗಂಟೆ ಆಗುತ್ತೆ ಸರ್. 35,000. ಯಾಕಂದ್ರೆ ಎಲ್ಲ ಟೀ ಕುಡ್ಡಲ್ಲೇ ಮಾಡಿರೋದ್ರಿಂದ. ಬಟ್ ಏನಂದ್ರೆ ಮೇಂಟೆನೆನ್ಸ್ ಈಸಿ ಇರಲಿ ಅಂತೇಳಿ ಪೇಂಟ್ ಮಾಡಿಬಿಟ್ಟಿದ್ದೀವಿ. ಸರ್ ಇದು ಟೆರೆಸ್ ಅಲ್ಲ ಸರ್? ಇದು ಕಂಪ್ಲೀಟ್ ಟೆರೆಸ್. ಓಕೆ. ಫಸ್ಟ್ ನಾವು ಟೆರೆಸ್ಗೆ ಎಂಟ್ರಿ ಆಗೋದು ನೀವು ನೋಡ್ಬೋದು. ಹಾಂ. 2 ಕಡೆ ಎಂಟ್ರಿ ಆಗೋ ಥರ ಇದೆ. ಸೊ ಇಲ್ಲಿಂದ ಎಂಟ್ರಿ ಇದೆ. ಇದೇನಂತಂದ್ರೆ ಇದು ಮೇಲ್ಗಡೆ ಬರೋದಕ್ಕೆ. ಓಕೆ. ಓನರ್ ಮನೆ ಮುಂದೆ ಹೋಗೋ ಥರದ್ದು ಸ್ಟೇರು. ಹಾಂ. 2 ಕಡೆನೂ ಸ್ಪ್ಲಿಟ್ ಎಂಟ್ರಿ ತೊಗೊಂಡಿದ್ದೀವಿ ಸರ್. ಓಕೆ. 2 ಎಂಟ್ರಿನೂ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬಟ್ಟೆ ಒಣಸೋದಕ್ಕೆ ಬಟ್ ಅದನ್ನು ಇಲ್ಲೆಲ್ಲ ಟೀ ಆಂಗಲ್ ಹಾಕ್ಕೊಟ್ಟಿದ್ದೀವಿ. ಓಕೆ. ಮತ್ತು ಮೇಲ್ಗಡೆ ಟ್ಯಾಂಕ್ ಇಡೋದಕ್ಕೂ ಸಪ್ರೇಟಾಗಿ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಒಂದು 1 BHK ಮನೆ ಇದೆ ಸರ್. ಸಫಿಷಿಯೆಂಟ್ ಆಗಿದೆ. 1 BHK ಇದು? ಹೌದು ಸರ್. ಒಂದು ಚಿಕ್ಕದಾಗಿದೆ. ಓಕೆ. ಸುಮ್ಮನೆ ಅಲ್ಲಿ ಕೆಳಗಡೆ ಯಾರನ್ನ ಅಂಗಡಿ ಬಾಡಿಗೆಗೆ ಬರೋರಿಗೆ ಅವ್ರಿಗೆ ಏನಾರ ಬೇಕಾಯ್ತು ಅಂತಂದ್ರೆ ಬರ್ಬೋದು, ಯೂಸ್ ಮಾಡ್ಕೊಳ್ಳೋ. ಈ ಹಾಲ್ ಏನು ಸೈಜ್ ಇದೆ ಇದು? ಸರ್ ಹಾಲ್ ಚಿಕ್ಕದು ಸರ್. ಇದು ಹಾಲ್ ಅಂತಂದ್ರೆ ನಮಗೆ 8 by 10 ಸಿಗುತ್ತೆ ಅಷ್ಟೇ ಅಲ್ವಾ? ಹೌದು ಸರ್. ಆ್ಯಂಡ್ ಇದು ಕಿಚನ್ ನಮಗೆ 6 by 6 ಸಿಗುತ್ತೆ ಸರ್. 6 by 6. ಹೌದು ಸರ್. ಸ್ವಲ್ಪ ತುಂಬ ಕಾಂಪ್ಯಾಕ್ಟ್ ಆಗಿ ಮಾಡಿದ್ದೀರಾ ಅಲ್ವಾ? ಹೌದು ಸರ್. ಯಾರಿಗಾದ್ರೂ ಬ್ಯಾಚುಲರ್ಗೆ ಬೇಕಂದ್ರೆ ಸಿಗಲ್ಲ ಅಂದ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇರೋರಿಗೂ ಮಾಡ್ಕೋಬಹುದು. ಮೇನ್ಲಿ ರೀಸನ್ ಮಾಡಿದ್ದು ಮೆಜರ್ಮೆಂಟ್ ಜಾಸ್ತಿ ಹೋಗ್ಬಾರ್ದು ಅಂತ. ಯಾಕಂದ್ರೆ ಇದನ್ನೇನು ರೆಗ್ಯುಲರ್ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಓಕೆ. ರೂಮು ಕೂಡ ಚಿಕ್ಕದಿದೆ. ರೂಮ್ ಎಷ್ಟಿದೆ ಸರ್ ಇದು ಸೈಜ್? ರೂಮ್ ನಮಗೆ 10 by 8 ಇದೆ ಸರ್ ಅಷ್ಟೇ. 10 by 8. ಹಾಂ ಸರ್. ಅದು ವಾಲ್ ಬೇರೆ ಸಪ್ರೇಟ್ ಆಗಿದೆ ಸರ್. ಓಕೆ. ವಾಲ್ ಬೇರೆ ಸಪ್ರೇಟ್ ಆಗಿದೆ. ಇದಕ್ಕೂ ಕೆಳಗಡೆ ಬಂದಂಗೆ ಒಂದು ಚಿಕ್ಕದೊಂದು ಬಾಲ್ಕನಿ ಬಂದಿದೆ ಸರ್. ಇಲ್ಲೊಂದು ಬಾಲ್ಕನಿ ಇದೆಯಾ? ಬಾಲ್ಕನಿ ಬಂದಿದೆ. ಹೌದು. ಬೆಟರ್ ಸರ್, ಚಿಕ್ಕದಾದ್ರೂ ಒಂದು ಬಾಲ್ಕನಿ ಕೊಟ್ಟಿದ್ದೀರಲ್ಲ. ಹೌದು ಸರ್. ಯಾಕಂದ್ರೆ ಕೆಳಗಡೆಯಿಂದ ಅದೇ ಡಿಸೈನ್ ಕಂಟಿನ್ಯೂ ಆಗಿತ್ತು. ಓಕೆ. ಅದಂಗೆ ಕಂಟಿನ್ಯೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ಬಾಲ್ಕನಿ ಪ್ಲಾನ್ ಮಾಡಿದ್ದೀರಾ ಅಲ್ವಾ? ಓಕೆ. ಸೊ ಒಂಥರ ಕಾಂಪ್ಯಾಕ್ಟ್ ಮನೆ ಅಂತ ಹೇಳ್ಬೋದು. ಹೌದು ಸರ್. ಎಲ್ಲ ಇದೆ, ಬಟ್ ಚಿಕ್ಕದಾಗಿದೆ ಸರ್. ಆ್ಯಂಡ್ ವಾಶ್ರೂಮ್ ಸೈಜು? ಸರ್ ವಾಶ್ರೂಮ್ ಸೈಜು ನಮಗೆ 4 by 6 ಸಿಗುತ್ತೆ ಸರ್. 4 by 6 ಇದು? ಹೌದು ಸರ್. ಎಲ್ಲ ಕಡೆ ಪ್ಯಾರಿವರ್ ಯೂಸ್ ಮಾಡಿರೋ? ಎಲ್ಲ ಕಡೆ ಪ್ಯಾರಿವರ್ನೇ ಸರ್. ಇಲ್ಲೂ ಕೂಡ ನೀವು ಸ್ಟೋರೇಜ್ ಕೂಡ ಮಾಡಿದ್ದೀವಿ. ಯಾಕಂದ್ರೆ ಇವಾಗ ರೆಂಟ್ಗೆ ಬರೋರಿಗೆ ಇಬ್ಬಿಬ್ರೆ ಇರ್ತಾರೆ. ಹೌದು. ಅವ್ರಿಗೆ ಸ್ವಲ್ಪ ಕಡಿಮೆ ರೇಟಲ್ಲೂ ರೆಂಟ್ನು ಅವೈಲೇಬಲ್ ಇರುತ್ತೆ. ಹೌದು. ಇವಾಗ ಕೆಳಗಡೆ ಬೇಕು ಅಂಥವ್ರಿಗೆ ಕರೆಕ್ಟ್ ಆಗುತ್ತೆ ಬಿಡಿ. ಕರೆಕ್ಟಾಗಿ ಸೂಟಪ್ ಆಗುತ್ತೆ ಅಂತ. ಓಕೆ. ಹಂಗಂಡು ಇಲ್ಲಿ ಮೇಲೆ ಹೋಗೋದಕ್ಕೆ ಮೇಲ್ಗಡೆ ಹೋಗೋದಕ್ಕೆಲ್ಲ ಲ್ಯಾಡರ್ ಮಾಡ್ಕೊಟ್ಬಿಟ್ಟಿದ್ದೀವಿ. MS ಲ್ಯಾಡರು. ಬಟ್ಟೆ ಹೋಗಿ ಕಲ್ಲಾಕಿ ಕೊಟ್ಬಿಟ್ಟಿದ್ದೀವಿ. ಟ್ಯಾಪ್ ಹಾಕಿದ್ದೀರಾ? ಹೌದು ಸರ್. ಮೇಲ್ಗಡೆ ಇದೇನು ಸರ್ 3 ಅಡಿ ಮಾಡಿಬಿಟ್ಟಿದ್ದೀರಾ? ಹೌದು ಸರ್. ತುಂಬ ಎಲ್ಲೂ ಇಷ್ಟಾಗ ಮಾಡಿರೋದು ನೋಡಿಲ್ಲ ಸರ್ ನಾನು. ತುಂಬ 2 ಅಡಿ ಮ್ಯಾಕ್ಸ್. 2 ಅಡಿ ಮ್ಯಾಕ್ಸ್ ಮಾಡೋದು. ಇಲ್ಲಿ ಏನಂತಂದ್ರೆ ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಎಲ್ಲ ಮಾಡ್ಕೊಳಕ್ಕೆ ಅಂತೇಳಿ ಹೆವಿಯಾಗಿ ಮಾಡ್ಬಿಟ್ಟಿದ್ದೀವಿ ಸರ್. ಬನ್ನಿ ಸರ್ ಹೋಗೋಣ ಮೇಲೆ. ಇಲ್ಲೊಂದು ಟ್ಯಾಂಕ್ ರೂಮ್ ಮಾಡಿದ್ದೀರಾ? ಇಲ್ಲೊಂದು ಟ್ಯಾಂಕ್ ರೂಮ್ ಮಾಡಿದ್ದೀವಿ. ಸ್ಟೋರೇಜ್ಗೂ ಸ್ಟೋರೇಜ್ಗೆ ಒಂದು ರೂಮ್ ಥರನೂ ಇದೆ ಸರ್. ಅದಕ್ಕೋಸ್ಕರನೇ ಇದನ್ನ ಯೂಸ್ ಆಗಲಿ ಅಂತಾನೆ ಆ ಸ್ಟೇರ್ನ ರೆಗ್ಯುಲರ್ ಸ್ಟೇರ್ ಥರ ಹೆವಿಯಾಗಿ ಮಾಡಿರೋದು. ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀವಿ. ಎಷ್ಟು ಲೀಟರ್ಸ್ ಇದು ಹಾಕೊಟ್ಟಿದ್ದೀರಾ ಇಲ್ಲಿ ಟ್ಯಾಂಕ್? 1000 ಲೀಟರ್ಸ್ 2 ಹಾಕೊಟ್ಟಿದ್ದೀವಿ. ಸುತ್ತಲೂ ಅದಕ್ಕೂ ರೈಲಿಂಗ್ಸ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಅದಕ್ಕೂ ರೈಲಿಂಗ್ಸ್ ಹಾಕಿದ್ದೀವಿ. ವೈಟಲ್ಲಿ ಇದೀವಲ್ಲ. ಹೌದು. ಅದಕ್ಕೋಸ್ಕರ. ಆಮೇಲೆ ಈ ಎಂಟೈರ್ ಏರಿಯಾನು ಕೂಡ ಯೂಸ್ ಆಗಂಗೆ ಇದೆ ಸರ್. ನಾರ್ಮಲ್ ಆಗಿ ಇವು ಮೇಲ್ಗಡೆ ಒಂದು ಟ್ಯಾಂಕ್ ರೂಮ್ ಏರಿಯಾ ಅಂತಂದ್ರೆ ಏನು ಯೂಸ್ ಆಗಂಗಿರಲ್ಲ. ಹೌದು. ಯಾವಾಗಾರು ಬರೀ ಕ್ಲೀನ್ ಮಾಡಕ್ ಮಾತ್ರ ಮೇಲೆ ಬರಂಗಿರುತ್ತೆ. ಹೌದು. ಇಲ್ಲೇನಂದ್ರೆ ರೆಂಟ್ ಮನೆಗಳು ಇರೋದ್ರಿಂದ ಎಮರ್ಜೆನ್ಸಿ ಇರಲಿ, ಆಮೇಲೆ ಓನರ್ದು ತೋಟ ಎಲ್ಲ ಇರೋದ್ರಿಂದ ಆ ತೋಟದ ಏನಾದ್ರು ಇವಾಗ ಸಡನ್ ಆಗಿ ಏನಾರ ತೆಂಗಿನಕಾಯಿ ಸ್ಟೋರ್ ಮಾಡೋದು, ಆ ಥರದ್ದು ಈ ಥರದ್ದು ಏನಾರ ಅಡಿಕೆ ಸ್ಟೋರ್ ಮಾಡೋದು, ಅದು ಯಾವ್ದಕ್ಕಾರ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ಟೋರ್ ರೂಮ್ ಕೂಡ ಮಾಡಿದ್ದೀರಾ ಅಲ್ವಾ? ಆ್ಯಂಡ್ ಕಂಪ್ಲೀಟ್ ಆಗಿ ಇಲ್ಲಿ ಟೆರೆಸ್ ಕಾಣ್ತಾ ಇದೆ. ನೀಟಾಗಿ ಮಾಡಿರುವಂಥದ್ದು. ಸೂಪರ್ ಸರ್. ಇದು ರೆಗ್ಯುಲರ್ ಇವಾಗ ಹೊಸ ಟ್ರೆಂಡಿಂಗ್ ಮೆಥಡ್ ತರನೇ ನಾವು ಆಲ್ಮೋಸ್ಟ್ 4-5 ಬಿಲ್ಡಿಂಗ್ ಇದೆ ಮಾಡಿದೀವಿ. ಓಕೆ. ಇದು ಆಚೆಗಡೆ ಇವಾಗ ಪ್ರೊಜೆಕ್ಷನ್ ಸರ್. ಪ್ರೊಜೆಕ್ಷನ್ ಅಲ್ವಾ ಇದು? ಹೌದು ಸರ್. ನೀವು ಕೆಳಗಡೆ ಒಂದು ಬ್ಯಾಂಡ್ ಕಾಣಿಸ್ತಾ ಇದೆ. ಹೌದು. ಬ್ಯಾಂಡ್ ಇದೇನೆ ಕಂಟಿನ್ಯೂ ಆಗಿದೆ ಇದು. ಹೌದು ಸರ್. ಪ್ಯಾರಾಪೀಟ್ ಹೈಟು ನೀವು ನೋಡಬಹುದು ಸರ್. ತುಂಬಾ ಪ್ಯಾರಾಪೀಟ್ ಏನ್ ಸರ್ ಇದು? ಹತ್ತತ್ರ 4 ರೆಡಿ ಮಾಡ್ಬಿಟ್ಟಿದೆ. 4 ರೆಡಿ ಹೈಟ್ ಇದೆ. ಆಮೇಲೆ ಇದ್ರೊಳಗಡೆ ಲೈಟ್ ಪಾಯಿಂಟ್ಸ್ ಕೊಟ್ಟಿದೀವಿ. ಇವೆಲ್ಲ ಲೈಟ್ ಪಾಯಿಂಟ್ಸ್ ಏನೇ ಸರ್? ಲೈಟ್ ಪಾಯಿಂಟ್ಸ್ ಇವೆಲ್ಲ. ಇಲ್ಲೊಂದಿದೆ, ಅಲ್ಲೊಂದಿದೆ, ಆ ಕಡೆ ಇದೆ. ಅವ್ರಿಗೆ ಫ್ಯೂಚರ್ ಬೇಕಾದಾಗ ಯೂಸ್ ಮಾಡ್ಕೋಬಹುದು. ಫ್ರಂಟ್ ಪ್ರೊಜೆಕ್ಷನ್ ಒಟ್ಟಿನಲ್ಲಿ ಅಲ್ವಾ? ಎಲ್ಲ ಕಡೆನೂ ಮಾಡ್ಕೊಟ್ಟಿದ್ದೀವಿ ಸರ್. ಸೂಪರ್ ಸರ್ ಇದು. ಸೊ ನೋಡಿದ್ರಲ್ಲ ವೀಕ್ಷಕರೇ, RCC ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಈ ಮನೇನ
ಇಲ್ಲಿ ಅಂಗಡಿಗಳಿದೆ, ಬಾಡಿಗೆ ಮನೆ ಇದೆ, ಓನರ್ಗೋಸ್ಕರ ಸ್ವಂತ ಮನೆ ಕೂಡ ಇದೆ. ಸೊ ಒಂದು ಕಾಂಪ್ಯಾಕ್ಟ್ ಅಲ್ಲಿ ಒಂದು 80 ಲಕ್ಷದಲ್ಲಿ ಇವೆಲ್ಲವನ್ನ ಅಚೀವ್ ಮಾಡಿದ್ದಾರೆ. ಜೊತೆಲಿ ಒಂದು ಕಾಂಪ್ಲಿಮೆಂಟರಿ ಆಗಿ ಒಂದು ಫಾಲ್ ಸೀಲಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಸೊ ನಿಮಗೂ ಕೂಡ ಇದೇ ರೀತಿ ಕಮರ್ಷಿಯಲ್ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಮಿಕ್ಸ್ ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಓನ್ಗೋಸ್ಕರ ಒಂದು ಪ್ರೀಮಿಯಂ ಮನೆ ಕಟ್ಟಬೇಕು ಅಂದ್ರೂ ಕೂಡ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಡೀ ಮಾರ್ಕೆಟಲ್ಲಿ ಯಾರು ಮಾಡಲ್ಲ, 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಂದ ಇವರ ಪ್ಯಾಕೇಜಸ್ಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಅಗತ್ಯಕ್ಕನುಸಾರವಾಗಿ 7 ರಿಂದ 8 ಪ್ಯಾಕೇಜಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಬಹುದು. ನಮಸ್ಕಾರ.